ಶಿವರಾತ್ರಿ ಪ್ರತಿ ವರ್ಷ ವಿಶೇಷವಾಗಿರುತ್ತೆ. ಆದರೆ ಈ ವರ್ಷ ಶಿವರಾತ್ರಿ ಮುರುಡೇಶ್ವರದಲ್ಲಿದೆ. ಮುರುಡೇಶ್ವರದಲ್ಲಿ ಶಿವರಾತ್ರಿ ಆಚರಣೆ ಬಹಳ ವಿಶೇಷವಾದ ಪುಣ್ಯಕ್ಷೇತ್ರ, ಸಮುದ್ರ ತೀರದಲ್ಲಿ ಸಾಂಬ ಸದಾಶಿವನಿಗೆ ಅಭಿಷೇಕ. ಶಿವರಾತ್ರಿಯ ವಿಶೇಷ ಸಮುದ್ರ ಮಧ್ಯದಲ್ಲಿ ಶಿವಾರಾಧನೆ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಮಹಾಶಿವರಾತ್ರಿ ಮುರುಡೇಶ್ವರದಲ್ಲಿ. ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಹರ್ಬಲ್ ಶ್ಯಾಂಪೂ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಧಾರವಾಡ ಜಿಲ್ಲೆಯ ಮದಿಹಾಳದಲ್ಲಿ ಶ್ರೀ ಮಾರುತಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನಾ ಮತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಧಾರವಾಡಕ್ಕೆ ಗುರುಜಿಯವರು ಆಗಮಿಸಿದಾಗ ಮೊದಲನೇದಾಗಿ ಗುರುಜಿ ಅವರನ್ನು ಶ್ರೀ ಮುರುಘಾ ಮಠದಿಂದ ಮದಿಹಾಳ ಶ್ರೀ ಮಾರುತಿ ದೇವಸ್ಥಾನದವರೆಗೆ ಸಕಲ ಮಂಗಳವಾದ್ಯ ಕುಂಭಮೇಳದೊಂದಿಗೆ ಬೃಹತ್ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಈ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಸುಹಾಸಿನಿ ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ, ಹಣಿವೇಣೆ ಕಲ್ಯಾಣಿ ಜ್ಞಾನಪ್ರದಾಯಿನಿ. ಮುರುಘಾ ಮಠದ ಮಹಂತಪ್ಪಗಳವರ ಜೀವ ಸಮಾಧಿಯ ಮುಂದೆ ನಾವಿದ್ದೇವೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಜೀವಂತ ಸಮಾಧಿ ಅಂತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ಜೀವ ಇರುವಾಗ ಸಮಾಧಿಯಾಗಿ ಬರ್ತಕ್ಕಂಥ ಭಕ್ತರ ಸಮಸ್ಯೆಗಳನ್ನು, ಕಷ್ಟಗಳನ್ನು ಹೊಡೆದೋಡಿಸುವಂಥ ಶಕ್ತಿ ಚೈತನ್ಯವಾಗಿ, ಎಲ್ಲರ ಮನೆಗೆ ಬೆಳಕಾಗಿ, ಬೇಡಿ ಬಂದಂಥವರ ಮನೆಗೆ ಭಾಗ್ಯ ದೇವತೆಯಾಗಿ ಕೂತಿರ್ತಕ್ಕಂಥದ್ದು ಮಹಂತಪ್ಪ ಅವರವರು. ಮಹಂತಪ್ಪ ಶ್ರೀಗಳು ಅವರ ಆಶೀರ್ವಾದವನ್ನು ಬೇಡಿ ತದನಂತರ ಹನುಮನ ವಿಶೇಷವಾಗಿರ್ತಕ್ಕಂತಹ ಕುಂಭಾಭಿಷೇಕ ಪ್ರತಿಷ್ಠಾಪನಾ ಶುಭ ಮುಹೂರ್ತಕ್ಕೆ ತೆರಳೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿಂದನಾ ಮೃತ್ಯೋನ್ವೃಕ್ಷೀಯಮಾಮೃತಾತ್ ಮಹಾಮೃತ್ಯುಂಜಯಾಯ ನಮಃ. ಏಳು ಬೀಳಿನ ಈ ಜೀವನ ಸಾಕಮ್ಮ, ಮುಕ್ತಿಯ ನೀಡುಬಾರೆ ಜಗದಮ್ಮ. ಹಾಳು ಬಾಳಿದು ದಿನವೂ ಗೋಳು ನನ್ನಮ್ಮ, ಹಾಲಂತ ಜೀವನವ ನೀಡಮ್ಮ. ಗುರುವಿನ ಮನೆಯಲ್ಲಿ ನೆಲೆಸಿ ಪೂಜೆ ಪಡೆಯುವವಳೇ, ಸಂಕ್ರಾಂತಿ ಸೂರ್ಯ ಕಿರಣದ ಸ್ನಾನಗೈವವಳೇ, ಶುಭ ಕರುಣಿ ಶಿವರಾಣಿ ಮೋಕ್ಷ ಪ್ರದಾಯಿನಿ. ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಸಂಗಮದಿಂದ ಶಿಲೆಯ ರೂಪದಿ ಬಂದವಳೇ,
ತಂದು ಗುರುಗಳ ಪೊರೆದವಳೇ. ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ, ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ. ಅರಿಶಿನ ಕುಂಕುಮ ಭಾಗ್ಯವ ನೀಡಮ್ಮ, ಮುಡಿಯಲಿ ಹೂವಾಗು ಗೌರಮ್ಮ. ಮಡಿಲಲಿ ಮಗುವಾಗಿ ಆಡಲು ಬಾರಮ್ಮ, ಬಂಜೆಯ ಈ ಬಾಳು ಬೇಡಮ್ಮ. ಗುರುಗಳ ನಾಲಿಗೆಯಲ್ಲಿ ಕುಣಿದು ನಲಿಯೋಳೆ, ನಮ್ಮ ಕಷ್ಟವ ಕ್ಷಣದಿ ಪಾರು ಮಾಡೋಳೆ. ಜಗಜನನಿ ಅಘದಮನಿ ದುಃಖ ವಿದಾಯಿನಿ, ಗುರುವನಯನದಿ ನಿತ್ಯ ನಮಗೆ ಕಾಣಿಸು. ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಮುತ್ಯಾಲಮ್ಮ ಬಾರೆ ರಾಜರಾಜೇಶ್ವರಿ, ಗುರುಗಳು ಆರಾಧಿಸುವ ದೇವಿ ಕೃಪಾಕರೇ. ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ, ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ. ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ. ಹಣಿವೇಣಿ ಕಲ್ಯಾಣಿ ಜ್ಞಾನ ಪ್ರದಾಯಿನಿ, ಗುರುವನಯನದಿ ನಿತ್ಯ ನಮಗೆ ಕಾಣಿಸು. ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಹೇ ಗುರುವಿನ ಪಾದದ ಧೂಳಿನ ಕಣ ಕಣ ಮೃತ್ತಿಕೆಯಂತೆ ನೋಡು. ಹೇ ಗುರುವಿನ ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ.
ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗಾಳಿಯು ಕೂಡ ಉಸಿರಾಡೋಲ್ಲ ಎಂದು, ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು. ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೇ ಎಂದು, ಶಿಕ್ಷಣ ರಕ್ಷಣೆ ಹೊಣೆಯನು ಹೊತ್ತ ಗುರುವು ಈತನೆ ಎಂದು ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಕೇರಳದ ಅನುಭವಿ ಆಯುರ್ವೇದ ವೈದ್ಯರಿಂದ ವನಸಿರಿ ಉತ್ಪನ್ನಗಳಿಂದ ತಯಾರಾಗಿರುವಂತಹ ಔಷಧಿಯೇ ಅಮೃತ ಬಿಂದು. ಇದು ಹಿರಿಯರು ಕಿರಿಯರು ಎಲ್ಲ ವಯಸ್ಸಿನವರು ಸೇವಿಸಬಹುದಾದಂಥ ಔಷಧಿ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಾಗಿರಲಿ, ಹೊಟ್ಟೆ ನೋವು, ಅಜೀರ್ಣ, ಅಲ್ಸರ್, ಆಸಿಡಿಟಿ, ಗ್ಯಾಸ್ಟ್ರಿಕ್, ಹೊಟ್ಟೆ ಹುಣ್ಣು, ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅಮೃತ ಬಿಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಮಾರ್ಚ್ 7ನೇ ತಾರೀಕು ಮಹಾಶಿವರಾತ್ರಿ. ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಶಿವರಾತ್ರಿ ಉತ್ಸವ ಮತ್ತು ಜ್ಯೋತಿರ್ಲಿಂಗಾಭಿಷೇಕ ವಿಶೇಷ ದಾಖಲೆ ಸೇರಲಿರುವಂತಹ ಅದ್ಧೂರಿ ಶಿವರಾತ್ರಿ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಇರುವಂತಹ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಸಾರಥ್ಯದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮ, ಜಾಗರಣಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಅವತ್ತಿನ ದಿನ ಗುರೂಜಿಯವರು ಮತ್ತೊಂದು ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಶಿವರಾತ್ರಿ ಮಹೋತ್ಸವವನ್ನು ಶಿವಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಇನ್ನೊಂದು ಸ್ಥಳ ಯಾವುದು ಅಂದರೆ ಬೆಂಗಳೂರಿನ JP ನಗರ RV ಡೆಂಟಲ್ ಕಾಲೇಜು ಮುಂಭಾಗದ ಆವರಣದಲ್ಲಿ ಇರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಆಟದ ಮೈದಾನದಲ್ಲಿ. ಇಲ್ಲೂ ಸಹ ಪ್ರತಿ ವರ್ಷದಂತೆ ಶಿವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಪಾಲ್ಗೊಳ್ತಾರೆ. ಹಾಗೆ ನೀವು ಕೂಡ ಶಿವರಾತ್ರಿ ಉತ್ಸವದಲ್ಲಿ ಆ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಖಂಡಿತವಾಗಿಯೂ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಬೋದು ಅಂತ ಹೇಳ್ತಾ, ಬನ್ನಿ ಈಗ ಇವತ್ತಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದಂತೂ ಧಾರವಾಡ ಮದಿಹಾಳದಲ್ಲಿ ನಡೆದಂತಹ ಮೆರವಣಿಗೆಯ ವಿಶೇಷ ದೃಶ್ಯಗಳನ್ನು, ಶ್ರೀ ಮಾರುತಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನಾ ಮತ್ತು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಗುರೂಜಿಯವರ ಮೆರವಣಿಗೆಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ.
ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ವಕ್ರತುಂಡ ಏಕದಂತ ಪಂಚವದನ ಗಣಪತಿ ಹೇರಂಬ ವಿಘ್ನರಾಜ ನೀಡು ಸ್ವಾಮಿ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಸಿಂಹವದನ ಗಜವದನ ಕುಣಿತಾಕ್ಷ ಗಣಪತಿ ಚಿಂತಾಮಣಿ ವಿನಾಯಕ ನೀಡು ಸ್ವಾಮಿ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ದಂತಹಸ್ತ ಮೋದಕ ಪ್ರಿಯ ರಾಜಪುತ್ರ ಗಣಪತಿ ಸ್ಥೂಲದಂತ ಉದ್ದಂಡ ನೀಡು ಗಣಪ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಶ್ರೀಯಾಂಜನೇಯ ಪ್ರಸನ್ನಾಂಜನೇಯ ಪ್ರಭಾದಿವ್ಯಕಾಯ ನಮಾಮಿ. ಪ್ರಭೋ ಭಯಹರಾಯ ಸದಾ ಶುಭಕರಾಯ ಮಹಾಪ್ರಿಯಕರಾಯ ನಮಾಮಿ. ಶ್ರೀಯಾಂಜನೇಯ ಪ್ರಸನ್ನಾಂಜನೇಯ ಪ್ರಭಾದಿವ್ಯಕಾಯ ನಮಾಮಿ. ಶ್ರೀರಾಮದೂತ ಇಷ್ಟಾರ್ಥದಾತ ಭಕ್ತ ಜನ ನೀಡುವ ಪೂಜಾ ಸುಪ್ರೀತ. ಶ್ರೀರಾಮದೂತ ಇಷ್ಟಾರ್ಥದಾತ ಭಕ್ತ ಜನ ನೀಡುವ ಪೂಜಾ ಸುಪ್ರೀತ. ಶ್ರೀರಾಮನಾಮ ಅದೇ ಮುಕ್ತಿಧಾಮ ಎಂದೆನುತ ತೋರಿಸಿದೆ ನೀ ಜಗಕ್ಕೆ ಹನುಮ. ಶ್ರೀರಾಮನಾಮ ಅದೇ ಮುಕ್ತಿಧಾಮ ಎಂದೆನುತ ತೋರಿಸಿದೆ ನೀ ಜಗಕ್ಕೆ ಹನುಮ. ಶ್ರೀರಾಮ ಸೇವೆ ಭಗವಂತ ಸೇವೆ ಸೇವೆಯಲ್ಲಿ ಬೆರೆಸಿದೆ ಪ್ರೇಮ. ಶ್ರೀರಾಮ ಸೇವೆ ಭಗವಂತ ಸೇವೆ ಸೇವೆಯಲ್ಲಿ ಬೆರೆಸಿದೆ ಪ್ರೇಮ. ಎಲ್ಲಿ ನಿನ್ನ ಮೂರುತಿಯೋ ಅಲ್ಲಿ ನಿನ್ನ ಕೀರುತಿ ಭಕ್ತರನ್ನು ಕಾಪಾಡು ಮಾರುತಿ. ಶ್ರೀಯಾಂಜನೇಯ ಪ್ರಸನ್ನಾಂಜನೇಯ ಪ್ರಭಾದಿವ್ಯಕಾಯ ನಮಾಮಿ. ಶ್ರೀಯಾಂಜನೇಯ ಪ್ರಸನ್ನಾಂಜನೇಯ ಪ್ರಭಾದಿವ್ಯಕಾಯ ನಮಾಮಿ. ಪ್ರಭೋ ಭಯಹರಾಯ ಸದಾ ಶುಭಕರಾಯ ಮಹಾಪ್ರಿಯಕರಾಯ ನಮಾಮಿ. ಶ್ರೀಯಾಂಜನೇಯ ಪ್ರಸನ್ನಾಂಜನೇಯ ಪ್ರಭಾದಿವ್ಯಕಾಯ ನಮಾಮಿ. ವಜ್ರಾಂಗಿ ಧರಿಸಿಹ ಹನುಮಂತ ವಜ್ರಾಂಗನಿಗೆ ವಂದಿಸುವೆ. ವಜ್ರಾಂಗಿ ಧರಿಸಿಹ ಹನುಮಂತ ವಜ್ರಾಂಗನಿಗೆ ವಂದಿಸುವೆ. ವಜ್ರಕಾಯ
ವಂದಿಸುವೆ, ಆದರದಲ್ಲಿ ನಿನ್ನಾರಾಧಿಸುವೆ. ಹೇ ಆಂಜನೇಯ ಹೇ ಆಂಜನೇಯ ಹೇ ಆಂಜನೇಯ ಹೇ ಆಂಜನೇಯ. ವಜ್ರಾಂಗಿ ಧರಿಸಿಹ ಹನುಮಂತ, ವಜ್ರಾಂಗನಿಗೆ ವಂದಿಸುವೆ. ಹೂಮಳೆ ಸುರಿದಿಹ ಹೂಮಂಟಪದಲ್ಲಿ, ಕೋರೈಸಿ ಕುಳಿತಿಹ ಕೋವಿದಾಗ್ರಣಿ. ಹೂಮಳೆ ಸುರಿದಿಹ ಹೂಮಂಟಪದಲ್ಲಿ, ಕೋರೈಸಿ ಕುಳಿತಿಹ ಕೋವಿದಾಗ್ರಣಿ. ಹೃದಯದಿ ಭಕ್ತಿಯ ಚಿಮ್ಮಿಸಿ ಒಲಿದಿಹ ಭಕ್ತ ಶಿರೋಮಣಿ ಹನುಮಂತ, ಭಕ್ತ ಶಿರೋಮಣಿ ಹನುಮಂತ. ಜೈ 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 ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ ಜೈ ಜೈ ಹನುಮಂತ. ವಜ್ರಾಂಗಿ ಧರಿಸಿಹ ಹನುಮಂತ, ವಜ್ರಾಂಗನಿಗೆ ವಂದಿಸುವೆ. ಕಣ್ಮನ ಸೆಳೆಯುವ ರಂಜಿಪ ರಥದಲ್ಲಿ, ಮೆಲ್ಲನೆ ಬರುತ್ತಿಹ ಹನುಮಂತ. ಕಣ್ಮನ ಸೆಳೆಯುವ ರಂಜಿಪ ರಥದಲ್ಲಿ, ಮೆಲ್ಲನೆ ಬರುತ್ತಿಹ ಹನುಮಂತ. ನಕ್ಷತ್ರ ಲೋಕವು ಧರೆಗಿಳಿದಂತೆ, ತೇಜೋಮೂರುತಿ ನೀನೆ ಹನುಮಂತ, ತೇಜೋಮೂರುತಿ ನೀನೆ ಹನುಮಂತ. ಜೈ 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 ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ ಜೈ ಜೈ ಹನುಮಂತ. ವಜ್ರಾಂಗಿ ಧರಿಸಿಹ ಹನುಮಂತ, ವಜ್ರಾಂಗನಿಗೆ ವಂದಿಸುವೆ. ಋಷಿಕೇಶ್ ಭೃಂಗಾ ಹೇರ್ ಆಯಿಲ್ ಇದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂಟ್ರಿಷನ್ ಹೇರ್ ಆಯಿಲ್ ಅಂತ ಅನ್ಸ್ಕೊಂಡಿರುವಂಥದ್ದು. ಬಹಳ ವಿಶೇಷ ಕಾಳಜಿಯಿಂದ ತಯಾರಿಸಲಾಗಿದೆ. ಅತ್ಯಧಿಕ ವಿಶೇಷ ತೈಲಗಳು, ದುಬಾರಿಯಾದ ಗಿಡಮೂಲಿಕೆಗಳನ್ನು ಇದರಲ್ಲಿ ಬಳಸಲಾಗಿದೆ. ನೀವು ಕೂಡ ಋಷಿಕೇಶ್ ಭೃಂಗಾ ಹೇರ್ ಆಯಿಲ್ನ ಒಮ್ಮೆ ಬಳಸಿ ನೋಡಿ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬರುವ ಸೋಮವಾರ ಮಾರ್ಚ್ 7ನೇ ತಾರೀಕು ಮಹಾಶಿವರಾತ್ರಿ. ಮಹಾಶಿವರಾತ್ರಿಯ ವಿಶೇಷ ಸಂಚಿಕೆ ಪ್ರಸಾರವಾಗ್ತಾ ಇದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಆ ದಿನ ಮುರುಡೇಶ್ವರ ಕ್ಷೇತ್ರದಲ್ಲಿ ಈಶ್ವರನಿಗೆ ಸಲ್ಲಿಸಿದಂತಹ ವಿಶೇಷ ಅಭಿಷೇಕ, ವಿಶೇಷ ಪೂಜಾ ದೃಶ್ಯಗಳನ್ನು ನೀವು ನೋಡಬಹುದು. ಹಾಗಾಗಿ ಮಹಾಶಿವರಾತ್ರಿಯ ವಿಶೇಷ ಸಂಚಿಕೆಯನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡೋದನ್ನು ತಪ್ಪದೇ ವೀಕ್ಷಿಸಿ ಮರಿಬೇಡಿ ಅಂತ ಹೇಳ್ತಾ, ಈಗ ಇವತ್ತಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ವಿ, ಇತ್ತೀಚೆಗಷ್ಟೇ ಧಾರವಾಡದ ಮದಿಹಾಳದಲ್ಲಿ ಶ್ರೀ ಮಾರುತಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನಾ ಮತ್ತು ಕಳಸಾರೋಹಣದ ವಿಶೇಷ ದೃಶ್ಯಗಳನ್ನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮದಿಹಾಳ ಗ್ರಾಮಕ್ಕೆ GTV ವಾಹಿನಿಯ ಪಿತೃವಿನ ಸ್ವರೂಪವಾಗಿರ್ತಕ್ಕಂತಹ ದೈವತ ಅನುಗ್ರಹವನ್ನು ಪಡ್ಕೊಂಡಿರ್ತಕ್ಕಂತಹ ಚಕ್ಷುರ್ಮತಿಯ ವಿದ್ಯಾ ಪ್ರವೀಣರಾಗಿರುವಂತಹ, ಈಗ ನಡೆದಾಡುವ ದೇವರೆಂದರೆ ಕರೆಸಿಕೊಂಡಿರುವಂತಹ ಬ್ರಹ್ಮಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಗೆ ನೀವು ತಾಯಂದಿರು ನಂದಾದಿ ದ್ವೀಪಗಳ ಮುಖಾಂತರವಾಗಿ ಅದನ್ನು ತಮ್ಮ ಕೈ ಒಳಗೆ ಅಲ್ಲೇ ಕುಂತಲೇ ನಂದಾದಿ ದ್ವೀಪವನ್ನು ಕೈ ಒಳಗೆ ಹಿಡ್ಕೊಂಡು ಗುರೂಜಿಯವರಿಗೆ
ಆರತಿಯನ್ನು ಮೊದಲಿಗೆ ಎತ್ಕೋಬೇಕು. ಸುವಾಸಿನಿ ಪೂಜೆ ಮಾಡ್ತಕ್ಕಂಥ ತಾಯಂದಿರು ಗುರುವಿಗೆ ಫಸ್ಟು ನಮನಗಳನ್ನು ಸಮರ್ಪಣೆ ಮಾಡುವುದರ ಜೊತೆಗೆ ನೀವೆಲ್ಲರೂ ಕೂಡ ಗುರುವಿನ ದರ್ಶನವನ್ನು ಪಡೆಯೋದಕ್ಕೆ ಹಂಬಲರಾಗಿ ಕೂತ್ಕೊಂಡಿದ್ದೀರಾ. ಅದಕ್ಕೆ ಹೇಳ್ರಿ ನೀವೆಲ್ಲ, ಸುವಾಸಿನಿ ಪೂಜೆ ಮಾಡ್ತಕ್ಕಂಥವ್ರು ಫಸ್ಟು ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಕಂಟಕಗಳನ್ನು ದೂರು ಮಾಡಲೆಂದು ನಾವುಗಳು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಜಾತಿ ಭೇದ ತೊರೆದವರ ಮನದ ಭ್ರಾಂತಿ ಕಳೆದವರ ಆದಿಶಕ್ತಿ ಒಲುಮೆಯ ಪಡೆದ ಗುರುಗಳ ಕಂಡೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಮೇಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯಾಂ ಸೀತಾಯ ಪತಯೇ ನಮಃ. ಶ್ರೀಂ ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಹನುಮತೇ ನಮಃ, ಹನುಮತೇ ನಮಃ, ಹನುಮತೇ ನಮಃ. ಶ್ರೀರಾಮಾಯ ರಾಮಚಂದ್ರಾಯ ರಘುನಾಥಾಯ ಮಾರುತಾತ್ಮಜ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಸದ್ಭಕ್ತಂಚ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಹನುಮನ ಆರಾಧನೆ ಮಾಡ್ತಾ ನೂತನವಾಗಿ ಪ್ರತಿಷ್ಠಾಪನಾಗೊಂಡಂಥ ರುದ್ರವೀರ್ಯ ಸಮನ್ವಿತಾಯೈ ನಮಃ, ರುದ್ರವೀರ್ಯ ಸಮನ್ವಿತಾಯೈ ನಮಃ ಎಂಬತಕ್ಕಂತಹ ಮಂತ್ರಕ್ಕೆ ಅರ್ಥಗರ್ಭಿತವಾಗಿ ಮೈಯ ರೋಮ ರೋಮಗಳಲ್ಲೂ ಸಹಿತ ರಾಮನಾಮವನ್ನು ಜಪ ಮಾಡ್ತಾ ಇರ್ತಕ್ಕಂತಹ ನಿರಂತರವಾದಂತಹ ಸೇವಾ ಮನೋಭಾವ ಏನಾದರೂ ನಾವು ಕಾಣಬೇಕಾದ್ರೆ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮೋ ರಕ್ಷಿತಿ ರಕ್ಷಿತಃ ಅಂಥೇಳಿ ನಿಮ್ಮೆಲ್ಲರ ಧರ್ಮದ ರಥಯಾತ್ರೆಯನ್ನು ನಡೆಸ್ತಿರ್ತಕ್ಕಂತಹ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಪತಾಕೆಯಲ್ಲಿ ಹಾರ್ತಾ ಇದ್ದಾನೆ. ರಥದ ಮೇಲಿರ್ತಕ್ಕಂತಹ ಪತಾಕೆಯಲ್ಲೂ ಭಕ್ತಿ ಎಂಬತಕ್ಕಂತಹ ಪರಾಕಾಷ್ಠೆಯನ್ನು ಮೆರೆಯತಕ್ಕಂತಹ ರೀತಿಯಲ್ಲೂ
ಇವತ್ತು ಹನುಮನ ನೋಡಿ ನಾವು ಕಲಿಬೇಕಾಗಿದೆ. ಹನುಮ ದೂರೆಲ್ಲೂ ಹುಟ್ಟಿಲ್ಲ, ಅಥವಾ ದೇಶ ವಿದೇಶಗಳಲ್ಲಿ ಹೊರದೇಶದಿಂದ ಬಂದಂಥವನಲ್ಲ. ಹನುಮ ನಮ್ಮ ಕರ್ನಾಟಕ ರಾಜ್ಯದ ಹನುಮ, ಕನ್ನಡದ ಹನುಮ, ನಮ್ಮ ನಿಮ್ಮೆಲ್ಲರ ಊರಿಗೆ ಸಮೀಪದಲ್ಲಿರ್ತಕ್ಕಂಥ ಹನುಮ, ಇಲ್ಲೇ ಹತ್ತಿರದಲ್ಲೇ ಇರ್ತಕ್ಕಂಥ ಕಿಷ್ಕಿಂಧ ನಗರದಲ್ಲಿರ್ತಕ್ಕಂಥ ಹನುಮ. ಇವತ್ತು ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಊರಿನ ಕೊನೆಯ ಭಾಗದಲ್ಲೂ, ಊರಿನ ಕಡೆ ಭಾಗ, ಊರಿನ ಮಧ್ಯಭಾಗ, ಜೊತೆಗೆ ರಾಮ ಎಲ್ಲಿದ್ದಾನೋ ಅಲ್ಲಿ ಹನುಮ. ಹಾಗೆ ಇವತ್ತಿನ ದಿವಸ ಮದಹಾಳ ಗ್ರಾಮದಲ್ಲೂ ಇಲ್ಲೂ ಸಹಿತ ರಾಮನ ಜೊತೆ ಹನುಮ. ಇವತ್ತು ನೀವು ಅಂದುಕೊಂಡಿದ್ದೀರಿ ನಮ್ಮೂರಲ್ಲಿ ಹನುಮನ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ. ಅದು ಸುಳ್ಳು. ಇವತ್ತೆಲ್ಲ ಪ್ರತಿಷ್ಠಾಪನೆ ಆಗಿದ್ದು ಈ ಊರಿನ ಮೊದಲನೇ ಹೆಸರು ನಾಮಕರಣ ಆಗೋದಕ್ಕಿಂತ ಮೊದಲು ಹನುಮ ಇಲ್ಲಿ ಬಂದು ಕೂತಿದ್ದಾನೆ. ನಿಮ್ಮ ಊರಿನ ಸಂರಕ್ಷಣೆಗಾಗಿ ಬಂದು ಕೂತಿದ್ದಾನೆ ಹನುಮ ಇಲ್ಲಿ. ಅಂದು ಪುಟ್ಟ ಹನುಮ, ಇಂದು ಬೃಹದಾಕಾರದ ಹನುಮ. ಅಂಥ ಹನುಮನ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಗ್ರಾಮದಲ್ಲಿ ಇವತ್ತಿನ ದಿವಸ ಇಷ್ಟು ಜನ ಸುಮಂಗಲಿಯರನ್ನ ಎಲ್ಲರನ್ನೂ ಕರೆಸಿ ಸುಮಂಗಲ ಪೂಜೆ, ಜೊತೆಗೆ ರಾಮತಾರಕ ಹವನ, ನೂತನ ಹನುಮನ ವಿಗ್ರಹ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಮಹೋತ್ಸವ, ಇದೆಲ್ಲವೂ ಸಹಿತ ಇಷ್ಟು ಜನಗಳ ಸಾಕ್ಷೀಭೂತವಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಡೀತಾ ಇದೆ. ಜೊತೆಗೆ ಹನುಮ ಯಾರು ಏನೇ ಕರೆದ್ರು ತನ್ನೊಳಗಿರ್ತಕ್ಕಂಥ ಸಮಸ್ಯೆಗಳನ್ನು ಒಮ್ಮೆ ಹನುಮನ ಮುಂದಿಟ್ಟರೆ ಸಾಕು, ಹಿಂದಲೇ ನಿಮ್ಮ ಸಮಸ್ಯೆಯನ್ನು ಮಂಗ ಮಾಯ ಮಾಡಿಬಿಡ್ತಾನೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಧಾರವಾಡ ಮದಿಹಾಳ ಗ್ರಾಮದಲ್ಲಿ ನಡೆದಂತಹ ಶ್ರೀ ಮಾರುತಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನಾ ಮತ್ತು ಕಳಸಾರೋಹಣದ ವಿಶೇಷ ದೃಶ್ಯಗಳನ್ನು. ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮವೇ ಸೇರಿತ್ತು. ಆ ಜನರನ್ನು ಉದ್ದೇಶಿಸಿ ಗುರುಜಿಯವರು ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗೋಣ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವ್ನು ಯಾರಪ್ಪ ಅಂದರೆ ಅದು ಹನುಮ ಮಾತ್ರ. ಹಾಗೆ ಹನುಮನಲ್ಲಿದ್ದಂಥ ಶಕ್ತಿ ಹನುಮನ ಗೊತ್ತಿರಲಿಲ್ಲ. ಹನುಮನ ಒಡೆಯನಾದಂತಹ ರಾಮ ಹೇಳಿದ, ನಿನ್ನೊಳಗಿಂತ ಶಕ್ತಿ ಇದೆ ಕಣಯ್ಯ, ನಿನ್ನೊಳಗಿರ್ತಕ್ಕಂಥ ಶಕ್ತಿ ಸಾಮಾನ್ಯವಾದ್ದಲ್ಲ. ಇವತ್ತಿನ ದಿವಸ ನೀವು ಕೂತು, ನಾವು ಸುತ್ತ AC ಆನ್ ಮಾಡಿಸಿದ್ದೀವಿ, ಆದರೂ ನೀವು ನಾನು ನೋಡಲಿ ಅಂತೇಳಿ ಕೈ ಆಡಿಸ್ತಾ ಇದ್ದೀರಿ. ನಮ್ಮ ಬೆಂಗಳೂರಿನಲ್ಲಿಲ್ಲ, ಇಲ್ಯಾಕಿಂತೋ ಸೆಕೆ ಬರ್ತದೆ ಇಷ್ಟು ತಂಪಾದಂಥ ವಾತಾವರಣದಲ್ಲಿ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಗ್ರಾಮ, ನಿಮ್ಮ ಗ್ರಾಮ ಅಲ್ಲ, ಇದು ನಮ್ಮ ಗ್ರಾಮ, ನಮ್ಮೂರು, ನಮ್ಮೂರಿಗೆ ನಾನು ಬಂದಂತಾಗಿದೆ. ಜೊತೆಗೆ ಹನುಮ ಪ್ರತಿ ದಿವಸ ಇರೋ ಸ್ಥಳ ಯಾವುದು ಗೊತ್ತಾ ನಿಮಗೆ? ಹನುಮ ಹುಟ್ಟಿದ್ದಲ್ಲಿ ಕಿಷ್ಕಿಂಧ ನಗರದಲ್ಲಿ, ಅಂದರೆ ಹಂಪೆ ಹತ್ರ, ಬಳ್ಳಾರಿ ಹತ್ರ ಹಂಪೆ, ಅಲ್ಲಿ ಹುಟ್ಟಿದ್ದ ಹನುಮ. ಹನುಮ ಇವಾಗಿರೋದಲ್ಲಿ ನಿತ್ಯ ರಾಮನ ಜಪ ಮಾಡ್ತಾ ಇರ್ತಕ್ಕಂಥ ಮೂಲ ಸಾನ್ನಿಧ್ಯ ಯಾವುದು? ಎಲ್ಲಿ ಕೂತ್ಕೊಂಡಿದ್ದಾನೆ ಹನುಮ? ಚಿರಂಜೀವಿಯಾಗಿ, ಕಲಿಯುಗದ ಬ್ರಹ್ಮನಾಗಿ ಹಿಮಾಲಯದಲ್ಲಿದ್ದಾನೆ. ಇವತ್ತಿಗೂ ಹಿಮಾಲಯದಲ್ಲಿ ರಾಮನ ಭಕ್ತ, ರಾಮನ ಬಂಟ ಹನುಮ ಸಾಕ್ಷೀಭೂತನಾಗಿ ಅಲ್ಲಿ ನಿಂತು ರಾಮನಾಮವನ್ನು ಜಪ ಮಾಡ್ತಾ ಇದ್ದಾನೆ ಅನ್ನಲಿಕ್ಕೆ ಸಾಕಷ್ಟು ಸಾಕ್ಷಿಗಳ ಆಧಾರ ಇದೆ. ಅದಕ್ಕೆ ಸಾಕ್ಷಿನೇ ಇವತ್ತಿನ ದಿವಸ ನಮ್ಮ ದೇಶದ ಗಡಿಯಲ್ಲಿ ನಿಮ್ಮೆಲ್ಲರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಹೊರಟಂಥ ಹನುಮಂತಪ್ಪ, ಆತನ ಜೊತೆ ಇದ್ದಂಥ ಸಂಗಡಿಗರು ಸತತ 6 ದಿನಗಳ ಕಾಲ 35 ಅಡಿ ಒಳಗಡೆ ಜೀವವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕಾದ್ರೆ ಅಲ್ಲಿ ಹನುಮ ನಿಂತು ಅವನ ಜೀವವನ್ನು, ಈ ಕಲಿಯುಗದ ಈ ಭೂಮಿಯ ಋಣವನ್ನು ಹರಿಸಬೇಕಾದ್ರೆ, ಭಾರತದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಭಾರತ ಮಾತೆಯ ಋಣವನ್ನು ಹರಿಸ್ಕೋಬೇಕಾದ್ರೆ ಸತತ 6 ದಿನಗಳ ಕಾಲ 35 ಅಡಿ ಒಳಗಡೆ ಹಿಮಪಾತದಲ್ಲಿ ಜೀವ ಇದೆ ಅಂದರೆ ಇದು ಸಾಮಾನ್ಯವಾದ ಮಾತ? ಇದು ನಂಬುವಂಥ ಮಾತ? ನಂಬಲೇಬೇಕು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಒಂದು ಪವಾಡ. ಅದಕ್ಕೋಸ್ಕರನೇ ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ವಚನಾನಂದ ಶ್ರೀಗಳು ಬಂದಿದ್ದಾರೆ. ಯಾಕೆಂದರೆ ಯೋಗವನ್ನು ಮಾಡಿದ್ರೆ, ಎಂತಹ ಒಂದು ಯೋಗದಲ್ಲಿ ನಾವು ಯೋಗವನ್ನು ಮಾಡಿದಾಗ ರೋಗಮುಕ್ತ, ಯೋಗದಿಂದ ರೋಗಮುಕ್ತ ಅಂತ ಹೇಳ್ತಾರೆ. ಯೋಗಾಭ್ಯಾಸವನ್ನು ಯಾರು ಮಾಡ್ತಾರೋ, ಪ್ರತಿದಿನದ ಕಾಯಕದಲ್ಲಿ ನಿತ್ಯ ಕರ್ಮಾನುಷ್ಠಾನದಲ್ಲಿ ತನಗೆ ಅಂತಿರ್ತಕ್ಕಂಥ ಸಮಯವನ್ನು ಬರೀ ದುಡಿಮೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿಯೋದೇ ಜೀವನ. ದುಡಿದು ಈ ಸೊಂಟ ಬೆನ್ನು ಎಲ್ಲ ಬಗ್ಗಿಸ್ಬಿಟ್ಟು ಈ ದೇಹದಲ್ಲಿ ಶಕ್ತಿನೇ ಇಲ್ಲದಿರ ತಿನ್ನೋದಕ್ಕೊಂದು ತನ್ನ ಆ ಅನ್ನವನ್ನು ತಟ್ಟೆಯಲ್ಲಿ ಹಾಕೊಂಡು ತಿನ್ನೋಕ್ಕೂ ಕೈಲಾಗಲ್ಲ, ಈ ಕಡೆ ಕೈ ಎತ್ತಕ್ಕೆ ಆಗಲ್ಲ. ಯಾತಕ್ಕೆ ಬೇಕು ಈ ಜೀವನ? ಅದೇ ನಾವು ಬಾಲ್ಯದಿಂದ ನಮ್ಮ ದುಡಿಮೆಯ ಜೊತೆಗೆ ಒಂದಿಷ್ಟು ಯೋಗಾಭ್ಯಾಸವನ್ನು ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ.
ನಾವು ನೀವೆಲ್ಲರೂ ಆರೋಗ್ಯವಂತರಾಗಿರ್ತೀವಿ, ಚಿರಂಜೀವಿಗಳಾಗಿರ್ತೀವಿ. ಮಂತ್ರದಲ್ಲಿ ಬರುತ್ತೆ, ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ಅಂದರೆ 100 ವರ್ಷಗಳ ಕಾಲ ನೀವು ಆರೋಗ್ಯವಾಗಿರಿ ಅಂತ. ಇದು ಮಂತ್ರವಾಗಿರಬಾರ್ದು. ಮಂತ್ರದ ಜೊತೆ ಸೇರಬೇಕು ನಮ್ಮ ಕೈಗಳು, ನಮ್ಮ ಧ್ಯಾನ, ಯೋಗ. ಅಂತಹ ಯೋಗಾಭ್ಯಾಸವನ್ನು ಬಾಲ್ಯದಿಂದ ಬ್ರಹ್ಮಚರ್ಯದಲ್ಲಿದ್ದು ಋಷಿಕೇಶಲ್ ಅವರ ವಿದ್ಯಾಭ್ಯಾಸ ಜ್ಞಾನವನ್ನು ಚೆನ್ನಾಗಿ ಅರಿದು ಕುಡಿದು ಇವತ್ತಿನ ದಿವಸ ಏನಾದರೂ ಒಂದು ಸೇವೆ ಮಾಡಬೇಕಂದ್ರೆ ನಮ್ಮ ಕನ್ನಡಾಂಬೆಯ, ಕನ್ನಡ ನಾಡಿನ, ಕನ್ನಡ ಜನತೆಗೆ ಸೇವೆ ಮಾಡಬೇಕು ಅಂತೇಳಿ ನಮ್ಮ ವಚನಾನಂದ ಶ್ರೀಗಳು ಪಣ ತೊಟ್ಟು ಇವತ್ತು ಕನ್ನಡ ನಾಡಿನಲ್ಲಿದ್ದಾರೆ. ಅಂತಹ ಒಂದು ಮೂಲ ಉದ್ದೇಶದಿಂದ ಇವತ್ತು ನಮ್ಮ ಈ ಗ್ರಾಮಕ್ಕೂ ಸಹಿತ ಇಲ್ಲಿಗೆ ಬಂದು ಹನುಮನ ದರ್ಶನ ಮಾಡಿ ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಅಂದರು. ನನಗೆ ಬಹಳ ಸಂತೋಷ ಆಯಿತು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ನಾವು ಜೊತೆಯಲ್ಲೇ ಬಂದ್ವಿ ಬೆಂಗಳೂರಿಂದ. ಧಾರವಾಡ ಮದಿಹಾಳದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಪ್ರಪ್ರಥಮವಾಗಿ ಒಬ್ಬ ವೀರ ಯೋಧನ್ನ, ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರನ ಹನುಮಂತಪ್ಪನ ನೋಡಿ ಅವನ ಪರಿವಾರಕ್ಕೆ ಒಂದಿಷ್ಟು ಮನಸ್ಸಿಗೆ ಧೈರ್ಯ ಕೊಡ್ಬೋದು ನಾವು. ಯಾಕೆಂದರೆ ಆ ತಾಯಿ ತನ್ನ ಮಗನ್ನ ಕಳ್ಕೊಂಡು ಏನು ಸಂಕಟ ಅನುಭವಿಸಿದ್ದಾಳೆ ಅಂದರೆ ಆ ತಾಯಿ ಹೆತ್ತ ಕರಳು ಅವಳಿಗಷ್ಟೇ ಗೊತ್ತು. ಇನ್ನು ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಗಂಡ ಹೀಗೆ ಓಡಾಡಬೇಕು, ಹಾಗೆ ಓಡಾಡಬೇಕು, ಆ ಪಿಕ್ಚರ್ಗೆ ಹೋಗಬೇಕು, ಇಲ್ಲಿ ನೋಡಬೇಕು, ಇಬ್ಬರು ದಂಪತಿಗಳು ಗಂಡ ಹೆಂಡತಿ ಜೊತೆಲಿ ನಡ್ಕೊಂಡು ಹೋಗ್ತಿದ್ರೆ ಅಯ್ಯೋ ನನಗಿಲ್ವಲ್ಲ ಆ ಭಾಗ್ಯ ಅಂತ ಗಡಿ ಕಾಯ್ತಕ್ಕಂಥ ಯೋಧನ ಹೆಂಡತಿ ಯೋಚನೆ ಮಾಡ್ತಿರ್ತಾಳೆ. ಗಡಿ ಕಾಯ್ತಕ್ಕಂಥ ಯೋಧನ ಹೆಂಡತಿ ಇಬ್ಬರು ದಂಪತಿಗಳು ನಡೆಯುವಾಗ ಅಯ್ಯೋ ನನಗಿಲ್ವಲ್ಲ ಆ ಭಾಗ್ಯ ಅಂತ ಹೇಳ್ತಾಳೆ. ಆದರೆ ಆ ಆಸೆನ ಅಲ್ಲೇ ಅದುಮ್ತಾಳೆ. ಛೇ ಬಿಡು, ನನ್ನ ಗಂಡ ಸೇವೆ ಮಾಡ್ತಿರೋದು ಈ ಭಾರತಾಂಬೆಯ ಸೇವೆ ಮಾಡ್ತಿದ್ದಾನೆ, ನನ್ನ ಗಂಡ ಗಡಿಯಲ್ಲಿದ್ದು ಸೇವೆ ಮಾಡ್ತಿರೋದ್ರಿಂದ ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿರೋದಕ್ಕೆ ಇಲ್ಲಿ ನಾನು, ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಇವರೆಲ್ಲರೂ ಸಹಿತ ನೆಮ್ಮದಿಯಾಗಿದ್ದಾರೆ ಅನ್ನೋ ಒಂದು ಮನಸ್ಸಿಗೆ ಧೈರ್ಯವನ್ನು ತಂದುಕೊತಾಳೆ. ಅದು ರೀ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಗುಣ. ಅದು ಒಂದು ಹೆಣ್ಣು ಏನಾದರೂ ಇದೆಲ್ಲವನ್ನು ಸ್ವಾರ್ಥ, ನಾವೆಲ್ಲರೂ ಸ್ವಾರ್ಥಗಳಾಗಿದ್ದೇವೆ. ಆದರೆ ಗಡಿ ಭಾಗದಲ್ಲಿರ್ತಕ್ಕಂತಹ ಮಿಲಿಟರಿ ಯೋಧರು, ಅವರ ಸ್ತ್ರೀಯರು, ಅವರ ಮನೆಯವರು, ಅವರ ತಾಯಿ, ತಂಗಿ, ಅಕ್ಕ, ಅವರ ಧರ್ಮಪತ್ನಿ, ನಿಮ್ಮಂಗೆ ಸಹಿತ ಆಕೆನೂ ತನ್ನ ತವರನ್ನು ತೊರೆದು ಈ ಮನೆ ಉದ್ಧಾರಕ್ಕಾಗಿ ಬಂದಿರ್ತಾಳೆ. ಆದರೆ ಈ ಮನೆಯ ಮಗ ಗಡಿಯ ಮೂಲೆಯಲ್ಲಿ ಎಲ್ಲೋ ಒಂದು ಕೊನೆಯಲ್ಲಿ, ಭಾರತದ ಕೊನೆಯ ಮೂಲೆಯಲ್ಲಿ ಹೋಗಿ ನಮ್ಮ ಭಾರತದ ರಕ್ಷಣೆಗಾಗಿ ಕೊನೆಯಲ್ಲಿ ನಿಂತಿರ್ತಾನೆ. ನೋಡಿ ಹೇಗಿದೆ. ಅದಕ್ಕೆ ಭಗವಂತ ನಮ್ಮ ರೈತ ಬಾಂಧವರು ಹೇಳ್ತಾರೆ, ಒಂದು ಹಿಡಿ ಧಾನ್ಯವನ್ನು ನಾವು ಪ್ರಾರ್ಥನೆ ಮಾಡಿ ಒಂದು ಹಿಡಿ ಧಾನ್ಯವನ್ನು ಹೀಗೆ ಬಿಸಾಕಿದ್ರೆ ಆ ಭೂಮಿಯಿಂದ ಹುಟ್ಟುವುದು ಸಾಕಷ್ಟು ಮೂಟೆಗಳಗಟ್ಟಲೆ. ಅದರಲ್ಲಿ ಗಟ್ಟಿಯೆಷ್ಟೋ, ಜೊಳ್ಳೆಷ್ಟೋ, ನಾಟಿಯೆಷ್ಟೋ, ಅಥವಾ ಅದರಲ್ಲಿ ಬರ್ತಕ್ಕಂತಹದ್ದು ಆರೋಗ್ಯಕರವಾದಂಥ ಬೆಳೆಯೆಷ್ಟೋ ಅದು ಯಾರಿಗೂ ಅರಿಯುದು. ಅದನ್ನು ಕೊಡುವ ಶಕ್ತಿ ಅಲ್ಲಿ ಕೂತಿರುವ ಭಗವಂತ ಅವನೊಬ್ಬನಿಗೆ ಗೊತ್ತು. ಅದರಿಂದ ಇವತ್ತು ನಾವು ನೀವೆಲ್ಲರೂ ಸಹಿತ ನಿಮ್ಮನ್ನೆಲ್ಲ ಎದ್ದು ನಿಂತ್ಕೊಂಡೊಂದು ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳ್ತಿದ್ದೆ. ಆದರೆ ಪ್ರಾರ್ಥನೆ ಅನ್ನೋದನ್ನು ಹೃದಯದಿಂದ ತರಬೇಕು. ನಾವು ಎದ್ದು ನಿಂತು ಮಾಡಿದ್ರೇ ಸಾಲದು. ನಿಮ್ಮೆರಡೂ ಕೈಗಳನ್ನು ಒಮ್ಮೆ ಮೇಲೆತ್ತಿ ಅಲ್ಲಿ ಹನುಮಂತಪ್ಪನ ಕುಟುಂಬಕ್ಕೆ, ಆತನ ಕುಟುಂಬದಲ್ಲಿ ಆತನ ಮಡದಿಗೆ, ಆತನ ಮಗುವಿಗೆ, ಆ ಸಣ್ಣ ಪುಟಾಣಿ ಮಗುರಿ ಬೆಳಗ್ಗೆ ಆ ಮಗು ನೋಡಿದ್ರೆ ಕಂದಮ್ಮನ ಹೊಟ್ಟೆಲ್ ಬೆಂಕಿ ಬಿದ್ದಂಗೆ ಆಗುತ್ತೆ. ಅದು ಅಪ್ಪ ಅಂತಲೇ ಅನ್ನಲಿಲ್ಲ. ಅದನ್ನು ವರ್ಣನೆ ಮಾಡೋಕ್ಕೆ ನನ್ನ ಕೈಲೂ ಬಾಯಿಲ್ಲ. ಆ ಮಗುವಿಗೆ, ಆ ಜನ್ಮ ಕೊಟ್ಟ ತಾಯಿಗೆ, ಆತನ ಪರಿವಾರಕ್ಕೆ, ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹನುಮನ್ನ ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಿಮ್ಮೆರಡು ಕೈಗಳನ್ನು ಮೇಲೆತ್ತಿ 1 ನಿಮಿಷ ಕಾಲ ಹನುಮನ ಪ್ರಾರ್ಥನೆ ಮಾಡ್ತಾ, ಈ ಹನುಮಂತನ ಪ್ರಾರ್ಥನೆ ಮಾಡಿ ಆ ಹನುಮಂತನಿಗೊಂದಿಷ್ಟು ಒಳ್ಳೆ ಮನಸ್ಸು, ಒಳ್ಳೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡಲಿ. ಜೊತೆಗೆ ನಮ್ಮ ದೇಶದ ಬೆನ್ನೆಲುಬು ರೈತರು, ಜೊತೆಗೆ ಪ್ರತಿಯೊಬ್ಬ ರೈತ ಕುಟುಂಬ, ಪ್ರತಿಯೊಬ್ಬ ಕುಟುಂಬದಿಂದಲೂ ಒಬ್ಬೊಬ್ಬ ಹೋಗಿ ಗಡಿ ಕಾಯಬೇಕಾದಂಥ ಕೆಲಸವನ್ನು ನಾವು ನೀವೆಲ್ಲರೂ ಸಹಿತ ಮಾಡಬೇಕಾಗಿದೆ. ಇವತ್ತಿನ ದಿವಸ ಒಳ್ಳೆಯದಾಗಲಿ.
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನನ್ನ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಇಲ್ಲಿವರೆಗೂ ಬರೀ ಆನಂದ್ ಗುರೂಜಿಯವರ ಕಾರ್ಯಕ್ರಮ ಮಾತ್ರ ನೋಡಿದ್ರಿ. ಧಾರವಾಡ ಮದಿಹಾಳದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ನೀವೆಲ್ಲ ಕಣ್ಣೊರೆಸ್ಕೊಂಬಿಟ್ರೆ ನನ್ನ ಬಾಯಿ ಮಾತು ಬರಲ್ಲ. ಯಾಕೆಂದರೆ ನೋಡಿ, ಆ ಕುಟುಂಬದ ಬಗ್ಗೆ ಎಷ್ಟು ಜನ ಕಣ್ಣೀರು ಹಾಕಿದ್ರಿ ಇವತ್ತಿನ ದಿವಸ. ಯಾರ್ದು ಕುಟುಂಬ ಅದು? ಅದು ನಮ್ಮ ಕುಟುಂಬನೇ. ಅಲ್ಲಿರೋದು ನಮ್ಮ ಮಗುನೇ, ಅಲ್ಲಿರೋದು ಸಹಿತ ನನ್ನ ಅಕ್ಕ ತಂಗಿರೇ. ಆದರೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಮನುಷ್ಯ ಮಾನವ ಜನ್ಮ ಬಹುದೊಡ್ಡದು, ಮಾನವ ಜನ್ಮ ಬಹುದೊಡ್ಡದಯ್ಯ. ಇದನ್ನು ಹಾಳು ಮಾಡಿಕೊಳ್ಬಾರ್ದು. ಈ ಮಾನವ ಜನ್ಮದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಕೈಗಳು ಮೇಲೆತ್ತಿ ಕೊಡುವಂತಾಗಲಿ ವಿನಃ ಅಂಗೈಯಗಲ ಭಿಕ್ಷೆ ಬೇಡೋದು ಬೇಡ. ಹಾಗೆ ನೊಂದ ಮನಸ್ಸುಗಳಿಗೆ ಒಂದಿಷ್ಟು ಸಾಂತ್ವನ ಬೇಕು. ಹಸಿದು ಬಂದವನಿಗೆ ಅನ್ನವನ್ನಿಡಬೇಕು. ಕಷ್ಟ ಅಂತ ಮನೆ ಬಾಗಿಲಿಗೆ ಬಂದಂತಹ ಯಾರೊಬ್ಬರಿಗಾದರೂ ಒಂದಿಷ್ಟು ಸಾಂತ್ವನದ ನುಡಿ ಹೇಳಿ ಆತನ ಜೀವನಕ್ಕೆ ಒಂದು ಜೀವನ ಆಧಾರ ಆಗಬೇಕು. ಆದರೆ ಹೊಟ್ಟೆ ಮೇಲೆ ಹೊಡೆಯೋದಾಗಬಾರ್ದು, ಇನ್ನೊಬ್ಬರನ್ನ ತೆಗಳಬಾರ್ದು, ಇನ್ನೊಬ್ಬರನ್ನ ದೂಷಿಸಬಾರ್ದು. ಇನ್ನೊಬ್ಬರ ಬದುಕು ಹೇಗೆ ಇರಲಿ, ನಮ್ಮ ಬದುಕಲ್ಲಿ ನಾವು ಕಂಡಂತಹ ಬೆಳಕನ್ನು ಆತನಿಗೆ ಆ ಬೆಳಕನ್ನು ತೋರಿಸಬೇಕು. ಅದು ನಮ್ಮ ಭಾರತೀಯರ ಲಕ್ಷಣ, ಭಾರತೀಯರ ವಿದ್ಯೆ, ಭಾರತೀಯರ ಗೌರವವಾಗಿ ನಡ್ಕೊಳ್ಬೇಕಾದಂಥ ರೀತಿ ನೀತಿ. ಒಳ್ಳೆಯದಾಗಲಿ, ನೀವೆಲ್ಲರೂ ಒಳ್ಳೆಯದಾಗಲಿ ಅಂತ ಹರಿಸಿದ್ರೆ ಆ ಕುಟುಂಬ ಒಳ್ಳೆಯದಾಗುತ್ತೆ ಅಂತ ನಾನು ತಿಳಿದಿದ್ದೀನಿ. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಮದಿಹಾಳ ಗ್ರಾಮದ ಈ ಒಂದು ಅಚ್ಚುಕಟ್ಟಾದಂತಹ ಸಭೆ, ಈ ವೇದಿಕೆ ನಿಜಕ್ಕೂ ಬಹಳ ಚೆನ್ನಾಗಿದೆ. ಈ ವೇದಿಕೆಯಲ್ಲಿ ಸಂತೋಷವೂ ಇದೆ. ಇವತ್ತಿನ ದಿವಸ ನನ್ನ ಕುಟುಂಬದ ನನ್ನ ಸದಸ್ಯನೊಬ್ಬನಿಗೆ ತೊಂದರೆ ಆಗಿದೆಯಲ್ವಾ ಅಂತಕ್ಕಂತಹ ಬಾಧೆನೂ ಇದೆ. ಆ ಬಾಧೆಯೊಂದಿಗೆ ನಮ್ಮ ಮಾಡ್ತಕ್ಕಂತಹ ಈ ಪ್ರಾರ್ಥನೆ ಭಗವಂತನಿಗೆ ಸಲ್ಲಿಸಿ ಆ ಭಗವಂತ ಆ ಕುಟುಂಬಕ್ಕೆ ಒಂದಿಷ್ಟು ಒಳ್ಳೇದು ಮಾಡಲಿ ಅಂತ ಹೇಳಿ ದೇವ್ರನ್ನ ನಾವು ಪ್ರಾರ್ಥನೆ ಮಾಡೋಣ. ಈಗೆಲ್ಲರೂ ಸಮಯ ಮೀರ್ತಾ ಬಂದಿದೆ, ಸಂಕಲ್ಪವನ್ನು ಮಾಡೋಣ. ಜೊತೆಗೆ ಬೆಳಗ್ಗೆನೇ ದೇವಸ್ಥಾನದಲ್ಲಿ ಒಳ್ಳೆ ಪ್ರಸಾದ ಕೊಟ್ಟಿದ್ವಿ, ಎಲ್ಲ ತಿಂದು ಕೂತ್ಕೊಂಡಿದ್ದಾರೆ ಗುರುಗಳು ಎಂದರು. ಊಟ ಮಾಡಿದ್ದೀರಾ? ಊಟ ಮಾಡಿರೋರು ಮಾತ್ರ ಕೈ ಎತ್ತಿ. ಯಾರೂ ಮಾಡಿಲ್ಲ, ನಾನೂ ಮಾಡಿಲ್ಲಮ್ಮ. ಬೆಳಗ್ಗೆ ಅಲ್ಲಿ ಹೋಗಿ ಅದು ನೋಡಿ ಸ್ನಾನ ಮಾಡಿ ಪುನಃ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಇಲ್ಲಿಗೆ ಬಂದೆ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನನಗೆ ಹೊಟ್ಟೆ ತುಂಬಿತು. ನನ್ನ ಅಕ್ಕ ತಂಗಿಯರು ಇವತ್ತು ರಾಜ್ಯದಾದ್ಯಂತ ನಮ್ಮ ಈ ಪ್ರವಾಸದಲ್ಲಿ ನೀವೆಲ್ಲ ನನ್ನ ಧರ್ಮಯಾತ್ರೆಯಲ್ಲಿ, ಈ ಧರ್ಮ ರಥಯಾತ್ರೆಯಲ್ಲಿ ನಿರಂತರವಾಗಿ ನೀವೆಲ್ಲ ನನ್ನ ಜೊತೆಯಲ್ಲಿದ್ದೀರಾ ಅನ್ನೋ ಒಂದು ಸಂತೋಷನೇ ನನ್ನ ಹೊಟ್ಟೆ ತುಂಬ್ತಾ ಇದೆ ಇವತ್ತಿನ ದಿವಸ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಭಾರತೀಯ ಹೆಣ್ಣು ಮಕ್ಕಳು ಯಾವತ್ತು ಎಲ್ಲಿ ಯಾರು ಕುಟುಂಬದಲ್ಲಿ ಕಣ್ಣೀರು ಹಾಕ್ದಿರಾ ನಾವು ನಗನಗ್ತಾ ಇದ್ದೀವಿ ಅಂತ ಹೇಳ್ತಾರೋ ಆವತ್ತಿನ ದಿವಸನೇ ನಮ್ಮ ಈ ಯಾತ್ರೆಯ ಸಂಪೂರ್ಣವಾದಂಥ ಫಲ ನಮಗೆ ಸಿಗುತ್ತೆ ಅಂದ್ಕೊಂಡಿದ್ದೇನೆ ನಾನು. ಅದಕ್ಕೆ ಕೈ ಜೋಡಿಸೋದಕ್ಕೆ ಇವತ್ತಿನ ದಿವಸ ನಮ್ಮ ಯೋಗ ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನು ಮುಂದೆ ನಮ್ಮ ಈ ರಥಯಾತ್ರೆಗಳಲ್ಲಿ ನಿರಂತರವಾಗಿ ಅವರು ಸಹಿತ ಸಾಗ್ತೀವಿ ಅಂತ ಹೇಳ್ತಿದ್ದಾರೆ. ಬರೀ ಯೋಗವನ್ನು ಕೂತು ಹೇಳ್ಕೊಡಲ್ಲ, ಇನ್ಮೇಲೆ ರಥದಲ್ಲಿ ಕೂತು ಹೇಳುವಂಥ ಕಾಯಕವನ್ನು ನಾವು ಮಾಡ್ತೀವಿ ಅಂತ ವಚನಾನಂದ ಶ್ರೀಗಳು ಸಹಿತ ನನ್ನ ಜೊತೆ ಸೇರಿದ್ದಾರೆ. ಆಗಲೇ ನಮ್ಮ ಶಿಷ್ಯ ಮಾಂತೇಶ ಹೇಳ್ತಿದ್ದ, ಒಂದು ಬಿಳಿ ಒಂದು ಕಾವಿ, ಒಂದು ಶಾಂತಿಯ ಚಂದ್ರನ ಸಂಕೇತ, ಇನ್ನೊಂದು ಸೂರ್ಯನ ಸಂಕೇತ. ಸೂರ್ಯ ಚಂದ್ರರು ಇಬ್ಬರೂ ಸಹಿತ ಆಚಂದ್ರಾರ್ಕವಾಗಿರ್ತಕ್ಕಂಥವ್ರೆ. ಚಂದ್ರ ರಾತ್ರಿ ತಂಪನ್ನು ಕೊಡ್ತಾನೆ, ಸೂರ್ಯ ಹಗಲು ಬಿಸಿಯನ್ನು ಕೊಟ್ಟರು ಸಹಿತ ಭೂಮಿಯಲ್ಲಿರ್ತಕ್ಕಂಥ ಬೆಳೆ ಆಚೆ ಬರಲಿಕ್ಕೆ ದಾರಿ ಮಾಡಿಕೊಡ್ತಾನೆ. ನಾವು ಹಾಕ್ತಕ್ಕಂಥ ಬಿತ್ತನೆಗೆ ಅಲ್ಲಿ ಬಿಸಿಲು ಬಿದ್ದರೇ ಅಲ್ಲಿ ಬೆಳೆ ಬರ್ತಕ್ಕಂತಹದ್ದು. ಹಾಗೆ ಈ ಭಾಗದ ಇವತ್ತಿನ ಅಣ್ಣ ತಮ್ಮಂದರು ಸಾಕಷ್ಟು ಅಚ್ಚುಕಟ್ಟಾಗಿ ಸುಂದರವಾದ ವೇದಿಕೆಯನ್ನು ಕಲ್ಪಿಸಿ ನಿಮ್ಮನ್ನೆಲ್ಲರನ್ನೂ ಈ ಒಂದು ಸುಹಾಸಿನಿ ಪೂಜೆಗೆ ಕರೆತಂದಿದ್ದಾರೆ. ಈಗೆಲ್ಲರೂ ಸಹಿತ ಒಂದು ಸಂಕಲ್ಪವನ್ನು ಮಾಡೋಣ. ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲರೂ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರವನ್ನು 11 ಬಾರಿ ಹೇಳಿ. ಗಂ ಗಣಪತೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತಯೇ ನಮಃ. ಗಂ ಗಣಪತೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತಯೇ ನಮಃ. ರೊಟ್ಟಿ ತಟ್ಟುವ ಕೈ ಬರೀ ಕೈಯಲ್ಲಿ ಮಾತ್ರ ರೊಟ್ಟಿ ತಟ್ಟಲ್ಲ, ನಮ್ಮ ಗಂಟ್ಲು ಸಹಿತ ಹಾಗೆ ಇದೆ ಅಂತ ಹೇಳ್ಕೊಂಡು ಜೋರಾಗಿ ಗಂ ಗಣಪತೇ ನಮಃ. ಗಂ ಗಣಪತಯೇ ನಮಃ. ಗಂ ಗಣಪತೇ ನಮಃ. ಗಂ ಗಣಪತಯೇ ನಮಃ. ಗಂ ಗಣಪತೇ ನಮಃ. ಓಂ ಶುಭಾಭ್ಯಾಂ. ಶುಭಾಭ್ಯಾಂ. ನೋಡಿ, ನಿಮ್ಮ ಎಡಹಸ್ತ ಅದರ ಮೇಲೆ ನಿಮ್ಮ ಬಲಹಸ್ತ ಅದನ್ನು ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಬೇಕು. ಸಾಧ್ಯವಾದರೆ ಹೂವು ಅಕ್ಷತೆ ಕಾಳು ಕೈಲಿದ್ದರೆ ಅದನ್ನು ಹಾಕ್ಕೊಳ್ಳಿ.
ಎಡಗೈ ಮೊದಲು, ಬಲಗೈ ಅದರ ಮೇಲೆ, ಅದನ್ನು ಬಲಗಡೆ ತೊಡೆ ಮೇಲೆ ಇಟ್ಕೋಬೇಕು. ಎಲ್ಲರೂ ಸಹಿತ ಪೂಜೆಗೆ ಅಣಿ ಮಾಡಿಕೊಂಡಿರೋರು, ಮಾಡದಿರತಕ್ಕಂಥವ್ರು ಹೂವು ಅಕ್ಷತೆಗಳಿಲ್ಲ ಪರವಾಗಿಲ್ಲ. ಶುಭಾಭ್ಯಾಂ ಶುಭಾಭ್ಯಾಂ ಶುಭೆ ಶುಭೆ ಶೋಭನೆ ಶೋಭನೆ ಮುಹೂರ್ತೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಗಣಪತಯೇ ಓಂ ಏಕದಂತಾಯ ಓಂ ಶೂರ್ಪಕರ್ಣಾಯ ಓಂ ಮೋದಕಹಸ್ತಾಯ ಓಂ ವಿಘ್ನ ವಿನಾಶಾಯ. ಈಗ ಕೈ ಬಿಡಿ. ಆ ಹೂವು ಅಕ್ಷತೆ ಕಾರಣ ಆ ಕಳಶದ ಮೇಲೆ ತಟ್ಟೆಯ ಮಧ್ಯಭಾಗದಲ್ಲಿ ಹಾಕಿ ನಮಸ್ಕಾರ ಮಾಡಿ. ನಿಮ್ಮ ಉಂಗುರದ ಬೆರಳಿಂದ ನೋಡಿ, ಉಂಗುರದ ಬೆರಳಿಂದ ಕುಂಕುಮವನ್ನು ಅದ್ದುಕೊಂಡು ಆ ಕಳಶದ ಅಂದರೆ ರೇಖೆಯ, ನೀವು ಬರೆದಿರ್ತಕ್ಕಂತಹ 6 ರೇಖೆಯ ನಕ್ಷತ್ರವನ್ನು ನಕ್ಷತ್ರದ ಮಧ್ಯದಲ್ಲಿ ಉಂಗುರದ ಬೆರಳಿಂದ ಆ ಪುಷ್ಪವನ್ನು ಮತ್ತು ಕುಂಕುಮವನ್ನು ಮುಟ್ಟಿದಾದ ನಂತರ ಹೇಳಿ, ಓಂ ಐಂ ಐಂ ಶ್ರೀಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಓಂ ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರೇಷಣೇ ಈಶ್ವರೇ ಸರ್ವಭೂತಾನಾಂ ತಾಮೇಹ ಪಪ್ಪಯೇ ಶ್ರೇಯಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆ ಉಂಗುರದ ಬೆರಳಿಂದ ತಾಯಿಯ ಆ ತಟ್ಟೆಯ ಮಧ್ಯಭಾಗದಲ್ಲಿ, ಚಕ್ರದ ಮಧ್ಯಭಾಗದಲ್ಲಿ ನಿಮ್ಮ ಬೆರಳನ್ನಿಟ್ಟು ಕುಂಕುಮವನ್ನಿಟ್ಟಿದ್ದೀರಿ. ಅದೇ ಕುಂಕುಮ ಪ್ರಸಾದವನ್ನು ನಿಮ್ಮ ಹಣೆಗಿಟ್ಕೊಳ್ಳಿ. ಅಂದರೆ ಪೂಜಾ ಪ್ರಾರಂಭ ಕಾಲದಲ್ಲಿ ದೇವಿಯ ಮಹಾಗಣಪತಿಯ ಅನುಜ್ಞವನ್ನು, ಅಂದರೆ ಆ ತಾಯಿಯ ಪರ್ಮಿಷನ್ ತೊಗೊಂಡಿದ್ದೀವಿ. ಅಮ್ಮ, ನಾವು ನಿನ್ನನ್ನು ಪೂಜಿಸ್ತಾ ಇದ್ದೀವಿ ತಾಯಿ ಗಣಪತಿ, ನಿನ್ನ ಆಶೀರ್ವಾದ ಬೇಕು. ಸರ್ವ ವಿಘ್ನಹನ ಅಂದರೆ ಎಂತಹ ವಿಘ್ನಗಳಿದ್ರೂ ಸಹಿತ ದೂರವಾಗಬೇಕಾದ್ರೆ ಗಣಪತಿಯ ಆಶೀರ್ವಾದ ಬೇಕು. ಅಂತಹ ಗಣಪನ ಆಶೀರ್ವಾದವನ್ನು ನಾವು ತೆಗೆದುಕೊಳ್ಳೋದರಲ್ಲಿ ಭಾಳಷ್ಟು ಮೂಲ ಅರ್ಥ ಇದೆ. ಧಾರವಾಡ ಮದಿಹಾಳದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಭಕ್ತಿಯಿಂದ ಗಣಪತಿಯ ಪ್ರಾರ್ಥನೆ ಆಯಿತು, ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಆಯಿತು. ಇನ್ನು ಪುಷ್ಪ ಅಲಂಕರಣಾರ್ಥೆ ಪುಷ್ಪಂ ಸಮರ್ಪಯಾಮಿ. ಪುಷ್ಪಂ ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪುಷ್ಪಮಾನ್ ಭವತಿ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಕಳಶ ಇಟ್ಕೊಂಡಿದ್ದು, ಪಂಚಪಾತ್ರೆ ಉದ್ಧರಣೆ ನೀರಿಟ್ಟಿದ್ದು ಅಥವಾ ಒಂದು ಕಳಶದಲ್ಲಿ ಜಲವಿದ್ರೆ ಕಳಶದ ಮೇಲೆ ಕೈ ಇಡಿ. ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಧೂಪಂ ಸಮರ್ಪಯಾಮಿ. ಈಗ ನಾಮಪೂಜೆ ಗಣಪತಿಗೂ ಮತ್ತು ಮಹಾಲಕ್ಷ್ಮಿಗೂ. ಓಂ ಸುಮಕಾಯ ನಮಃ. ಒಂದೇ ಬಿಡಿ ಹೂವ ಅಥವಾ ಅಕ್ಷತೆ ಅಥವಾ ಕುಂಕುಮ ಇದನ್ನು ಆ ಚಕ್ರದ ಮೇಲೆ ಹಾಕ್ತಾ ಬನ್ನಿ. ಓಂ ಗಣಪತಯೇ ನಮಃ. ಓಂ ಸಮಗಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಗಣಪತಯೇ ನಮಃ. ಓಂ ಗಣಪತಯೇ ನಮಃ. ಓಂ ಸಿದ್ಧಿ ವಿನಾಯಕಾಯ ನಮಃ. ಓಂ ಈಶಪುತ್ರಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಅಗಜಾಸುತನೇ ಗಣಪಯ್ಯ ಅಭಯ ನೀಡಿ ಸನಹಯ್ಯ. ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಗೆ ಚಿಕ್ಕದಾಗಿ ಮಾಧ್ಯಾಹ್ನಿಕವಾದ್ರಿಂದ ತಾಯಿ ಅನ್ನಪೂರ್ಣೇಶ್ವರಿ ರೆಡಿಯಾಗಿದ್ದಾಳೆ. ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಇಲಿಗಳು ಓಡಾಡ್ತಾ ಇರೋದ್ರಿಂದ ಅಮ್ಮನವರನ್ನು ಶ್ರದ್ಧಾಭಕ್ತಿಯಾಗಿ ನಾವು ಚಿಕ್ಕದಾಗಿ ಪೂಜಿಸೋಣ ಇವತ್ತು. ಇನ್ನು ಧೂಪ ನೋಡಿ, ಮೊದಲೇ ಹೇಳ್ತಿದ್ದೀನಿ ಕೇಳಿ. ಸೀರೆ ನಂದಲ್ಲ ಬಿಡು ಅಂತ ಪಕ್ಕದವ್ರ ಸೀರೆಗೆ ಕುಂಕುಮ ಊದುಕಡ್ಡಿ ಇಂಥವನ್ನೆಲ್ಲ ಅಂಟಿಸೋದು, ಪಕ್ಕದವ್ರ ಸೀರೆ ನಂದಲ್ಲ ಬಿಡು ಅಂದ್ಕೊಂಡು ಅವ್ರ ಸೀರೆಗೆ ಹಚ್ಚೋದು ಎಲ್ಲ ಮಾಡಬೇಡಿ. ನೀವು ಹಾಗೆ ಅಂದ್ಕೊಂಡ್ರೆ ಅವ್ರ ಪಕ್ಕದಲ್ಲಿರೋ ನಿಮ್ಮ ಸೀರೆಗೆ ಹಚ್ತಾರೆ. ಅದಕ್ಕೋಸ್ಕರ ಅರಶಿನ ಕುಂಕುಮ ಕೈ ನಿಮ್ಮ ವಸ್ತ್ರಗಳ ಮೇಲೆ ಹಚ್ಕೊಂಡು ಧೂಪ ಮಾಡಿ. ದಶಾಂಗಂ ಗೊಗ್ಗಲಂದೋಪಂ ಸುಗಂಧಸಮಾಹರಂ ಕಪಿಲಾರ್ಧಸಂಯುಕ್ತಂ ಧೂಪೋಯಂ ಪ್ರತಿಗುಕ್ಯನಾಂ ಧೂಪಮಾಗ್ರಾಪಯಾಮಿ. ಧರ್ಷಯಾಮಿ. ಹಾಗೆ ಅಲ್ಲಿ ಹನುಮ ಇದ್ದಾನೆ. ಹನುಮ ಸಹಿತ ಇದೇ ಪ್ರಾಂತ್ಯದಲ್ಲಿ ನಮ್ಮೊಂದಿಗೆ ಬಂದು ಕೂತಿದ್ದಾನೆ.
ಆ ಹನುಮನಿಗೆ ಧೂಪ ಆಗಬೇಕು. ನಿಮ್ಮ ಎರಡೂ ಕೈಗಳನ್ನು ಧೂಪ ಊದ್ಕಡ್ಡಿ ಮೇಲೆ ತೋರಿಸಿ. ಹನುಮ ಧೂಪಂ ಸಮರ್ಪಯಾಮಿ ಧೂಪಾಂತರ ಮಧ್ಯೆ ದೀಪಂ. ದೀಪ ಓಂ ನಿವರ್ತಿಸಯುಕ್ತಂ ವಂದಿನಾ ಜ್ಯೋತಿರ್ಮಯ ಪ್ರಹಾಣ ಮಂಗಳಂ ದೇವಂ ತ್ರೈಲೋಕ್ಯಂ ದೇವನಾರಭ ಪಕ್ಷ್ಯಾದೇವಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ. ದೀಪ ತಳಗಿಡಿ. ನೈವೇದ್ಯಕ್ಕೆ ಏನಾದರೂ ತಂದಿಟ್ಟಿದ್ರೆ ಹಣ್ಣು ಹಂಪಲು ಅಥವಾ ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಕಲ್ಸಕ್ಕರೆ ಇದೆಲ್ಲವೂ ನಾನು ಬಾಯಲ್ಲಿ ಹೇಳಿದ್ದೇನೆ. ನಿಮ್ಮ ಮನೆಯಲ್ಲಿ ಡಬ್ಬಿಯಲ್ಲಿದೆ. ಮನೆಯಲ್ಲಿ ಮಾಡಿರ್ತಕ್ಕಂಥ ಒಳ್ಳೆ ರಸಭರಿತವಾಗಿರ್ತಕ್ಕಂತಹ ಪದಾರ್ಥಗಳಿದೆ. ಒಂದು ನಿಮಿಷ ನಿಮ್ಮ ಮನಸ್ಸನ್ನು ಇಲ್ಲಿಂದ ಸೀದಾ ಮನೆಯಲ್ಲಿ ಅಡುಗೆ ಮನೆಗೆ ಕಳಿಸಿ. ನಿಮ್ಮ ಮನಸ್ಸು ಅಡುಗೆ ಮನೆಗೆ ಹೋಗಬೇಕು. ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಹನುಮ ಇದೆಲ್ಲ ನಿನಗೇನಪ್ಪ ಅನ್ನಬೇಕು. ಇವತ್ತೇನು ಮಾಡಲಿಕ್ಕಾಗಿಲ್ಲ. ಬೆಳಗ್ಗೆನೇ ಹನುಮನ ಸೇವೆಗೆ ಇಲ್ಲಿಗೆ ಬಂದುಬಿಟ್ಟಿದ್ದೀರಿ. ಮನೆಯಲ್ಲಿ ಬೆಳಗ್ಗೆ ಹಾಲು ಕಾಯಿಸಿಟ್ಟಿದ್ದೀರಿ, ಅಥವಾ ಒಂದು ಕೊಡ ತುಂಬ ಜಲ ಇದೆ. ಆ ಕೊಡದಲ್ಲಿರ್ತಕ್ಕಂತಹ ಜಲಕ್ಕಿನ್ನ ಅಮೃತವಾದ ಇನ್ನೊಂದಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ, ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಎಲ್ಲ ನದಿಗಳ ತೀರ್ಥವ ಸಹಿತ ನಾವು ಕುಡಿತಕ್ಕಂತಹ ಜಲದಲ್ಲಿದೆ. ಆ ಜಲ ಮೊದಲು ಭಗವಂತನಿಗೆ ಪ್ರೀತಿಯಾಗಿದೆ, ಅದು ಆತನಿಗೆ ಪ್ರೀತಿ. ನೈವೇದ್ಯ ಆಯಿತು, ಈಗ ಮಂಗಳಾರತಿ. ಈಗ ಪುನಃ ಕರ್ಪೂರ ಅಥವಾ ಊದುಬತ್ತಿ ಏನಿದೆ ನಿಮ್ಮಲ್ಲಿ ಏನು ರೆಡಿ ಮಾಡಿಟ್ಕೊಂಡಿದ್ರು ಆ ಆರತಿ ತಟ್ಟೆಯನ್ನು ಮುಂದಿರ್ತಕ್ಕಂಥ ಕಳಶಕ್ಕೆ, ಆ ಒಂದು ಕಳಶ ಆಗ್ಬೋದು ಅಥವಾ ಚಕ್ರ ಆಗ್ಬೋದು, ಅದರ ಮೇಲೆ ಆರತಿ ಮಾಡಿ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಮಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹಾಂ ತಾಮಾವಹ ಜಾತವೇದೋ ಲಕ್ಷ್ಮೀರ್ಮನಗಾವಿನಿ ಯಸ್ಯಾಮಿರಣ್ಯಂ ಇಂದೇಯಂ ಗಾವಶ್ವಂ ವರುಷಾನಃ ಅಶ್ವಪಾರ್ವಾದಮಧ್ಯಾವಸ್ಥಿರಾದ ಪ್ರಮೋದಿನಿ ಶ್ರಿಯನ್ ದೇವೀಂ ಅವಕ್ವಯೇ ಶ್ರೀರ್ಮಾದೇವೀಂ ಜುಷಸಾ ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಧಾರವಾಡ ಮದಿಹಾಳದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಹನುಮನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಆರತಿ ತಟ್ಟೆನ ತಳಗಿಟ್ಟು ಪ್ರಾರ್ಥನೆ ಮಾಡಿ, ಆರತಿನ ಕಣ್ಣುಗೊತ್ಕೊಳ್ಳಿ. ಯಜ್ಞೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೀರಿ. ಇನ್ನು ಕ್ಷೇತ್ರದ ಅಧಿನಾಯಕನಾಗಿರ್ತಕ್ಕಂಥ, ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ರಾಮಭಕ್ತ ಹನುಮನ ಆರಾಧನೆ ಮಾಡಿ ಎಲ್ಲರೂ ಸಹಿತ ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡು ಭಗವಂತ ಅಂತ ಹೇಳಿ ಹನುಮ ತೃಪ್ತಿ ಪಡಬೇಕಾದ್ರೆ ಏನು ಮಾಡಬೇಕು ನಾವು? ಹನುಮನ ತೃಪ್ತಿಪಡಿಸುವಂತಹ ಒಂದೇ ಒಂದು ಸುಲಭೋಪಾಯ ಇದೆ. ಆ ಸುಲಭೋಪಾಯ ಯಾರು ಹೇಳ್ತೀರಿ ಅವರಿಗೆ 9 ಜನಕ್ಕೆ ಮಾತ್ರ ಒಂದೊಂದು ರಿಂಗು ಅಂತ ಹೇಳಿದ್ದಾರೆ. ಒಂದೊಂದು ಗೋಲ್ಡ್ ರಿಂಗ್ ಮಾಡಿಸಿಟ್ಟಿದ್ದಾರೆ. ಮಾರುತಿ ಸೇವಾ ಸಮಿತಿಯವರು ಎಷ್ಟು 12-14 ಗ್ರಾಮ ಇರಬೇಕು ಒಂದೊಂದು ಉಂಗುರ. ಅದು 9 ಜನಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಿದ್ರು. ಆ 9 ಜನ ನಮ್ಮೂರಿನವ್ರಿಗಾರು ಕೊಡಿ, ಹೊರಗಿನವ್ರಿಗಾರು ಕೊಡಿ, ಅಥವಾ ನೀವು ಹೋಗ್ತಾ ತೊಗೊಂಡೋಗಿ ಗುರುಗಳೇ ಅಂತಲೂ ಹೇಳಿದ್ದಾರೆ. ಅದಕ್ಕೆ ನಾನು ತೊಗೊಂಡೋಗಲ್ಲ, ಅದನ್ನೆಲ್ಲ ಇಲ್ಲೇ ಕೊಟ್ಟು ಹೋಗ್ತೀನಿ, ನನಗೆ ಬೇಡ. ನನಗೆ ನಮ್ಮ ಡಾಂಗೆ ಅವರು ಒಂದು ರುದ್ರಾಕ್ಷಿ ಸರವನ್ನು ಬೇರೆ ಹಾಕಿಬಿಟ್ಟಿದ್ದಾರೆ ಇವತ್ತು, ಅದು ಬಹಳ ಸಂತೋಷ. ನಮ್ಮ ನಾಮದೇವ್ ಅವರು ಮನೆಯಲ್ಲಿ ಇಲ್ಲದ ದೇವರಿಲ್ಲ, ಎಲ್ಲ ದೇವರುಗಳನ್ನು ತೃಪ್ತಿಯಾಗಿ ಆರಾಧನೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಬೈಲಹೊಂಗಲದ ಮಾಂತೇಶ ಈ ಭಾಗದಲ್ಲಿ ನಿಮಗೆಲ್ಲರಿಗೂ ಪರಿಚಯ ಇರಬಹುದು, ನನ್ನ ಪಟ್ಟ ಶಿಷ್ಯ. ಈ ಭಾಗದಲ್ಲಿ ಯಾವುದೇ ಕೆಲಸಗಳಾದರೂ ನಾನಿದ್ದೇನೆ, ಈ ಭಾಗದಲ್ಲಿ ಏನೇ ಪೂಜೆ ಪುನಸ್ಕಾರ ಆದರೂ ನಾನು ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಜವಾಬ್ದಾರಿ ಊರಿಂದ ನಾನು ಮಾಂತೇಶ ಬರ್ತೀನಿ ಅಂದರೆ ಸಾಕು, ಬನ್ನಿ ಗುರುಗಳೇ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿ ಪಾಪ ಈ ಭಾಗದಲ್ಲಿ ಸಹಾಯ ನಡೆಸ್ತಾನೆ. ಹೀಗೆ ನನ್ನ ಅಕ್ಕ ತಂಗಿಯರ ಮನೆಗೆ, ನನ್ನ ಮನೆಗೆ ನಾನು ಬರಬೇಕಾದ್ರೆ, ನಾನು ಇಲ್ಲಿ ಬರಬೇಕಾದ್ರೂ ಒಂದಿಷ್ಟು ಸಹಾಯ ಬೇಕಲ್ಲ. ಅದಕ್ಕೆ ಇವರೆಲ್ಲ ನನಗೆ ಈ ಭಾಗದಲ್ಲಿ ಒಬ್ಬೊಬ್ಬರು ನನಗೆ ಸಹಾಯ ಮಾಡೋರಿದ್ದಾರೆ. ಹಾಂ ಹೇಳಿ, ಈಗ ಹನುಮನ ತೃಪ್ತಿಪಡಿಸಬೇಕಾದ್ರೆ ಏನು ಮಾಡ್ಬೇಕು ನಾವು? ಮಾಡಿ ಮತ್ತೆ 9 ಜನಕ್ಕೆ ನಾನು ರಿಂಗ್ ಕೊಡ್ತೀನಿ. ಎತ್ತಿ ಕೈನ ಜೋರಾಗಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹನುಮನಿಗೆ ಕೇಳಿಸಬೇಕು, ಗರ್ಭಗುಡಿಯಲ್ಲಿರೋ ಹನುಮ ಆಚೆ ಬರಬೇಕು ಇವಾಗ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ದೂರದಲ್ಲಿ 4 ಕೋತಿಗಳು ಕೂತ್ಕೊಂಡಿತ್ತಂತೆ. 1 ನಿಮಿಷ ಕೈ ಇಳಿಸಿ ಹೇಳ್ತೀನಿ.
ದೂರದಲ್ಲಿ 4 ಕೋತಿಗಳು ಕೂತ್ಕೊಂಡಿತ್ತಂತೆ. ಯಾರೋ ಒಬ್ಬರು ಬಂದು ದೇವಸ್ಥಾನ ನಮಸ್ಕಾರ ಮಾಡಿ ಒಂದು ಬಾಳೆಹಣ್ಣು ಒಳಗಡೆ ಇರ್ತಕ್ಕಂಥ ಅರ್ಚಕರು ಅವರಿಗೆ ಒಂದು ಬಾಳೆಹಣ್ಣು ಕೊಟ್ರಂತೆ. ಆ ಬಾಳೆಹಣ್ಣು ತೆಗೆದುಕೊಂಡು ಆಚೆ ಬಂದರೆ ಆಚೆ 4 ಕೋತಿಗಳು ಹೊಂಚಾಗ್ತಾ ಇತ್ತು. ಆ ಬಾಳೆಹಣ್ಣನ್ನು ನಾವು ಕಸ್ಕೊಂಡ್ಬಿಡೋಣ ಅಂತ. ಆದರೆ ಈತನ ಕೊಟ್ಟಂಥ ಬಾಳೆಹಣ್ಣನ್ನು ಒಳಗೆ ಜೋಪಾನವಾಗಿ ಇಟ್ಕೊಳ್ಳೋಕೆ ಎಲ್ಲೂ ಸ್ಥಳ ಇಲ್ಲ, ಕೈಯಲ್ಲೇ ಇಟ್ಕೋಬೇಕು, ಬ್ಯಾಗ್ ಇಲ್ಲ. ಆಗ ಅವನು ಏನು ಮಾಡ್ದ ಬುದ್ಧಿವಂತ? ಏನು ಮಾಡಿರ್ಬೋದು ಹೇಳಿ? ಆ 4 ಮಂಗಗಳು 4 ವಾನರ ಸೈನ್ಯ ಅದು ಬಿಡ್ತಿಲ್ಲ. ಆದರೂ ಆ ಕಣ್ಣು ನೋಡ್ತಿದ್ರಲ್ಲೇ ಬರ್ತಾ ಇದೆ ಅದಕ್ಕೆ ಶಕ್ತಿ. ಅಂಥದ್ರಲ್ಲಿ ಅಲ್ಲಿ ಹೊರಗಡೆ ಇದ್ದಂಥ 4 ಮಂಗಗಳನ್ನು ಆತ ಮಗ್ನರನ್ನಾಗಿ ಮಾಡಬೇಕಾದ್ರೆ ರಾಮನಾಮವನ್ನು ನಿರಂತರವಾಡಕ್ಕೆ ಶುರು ಮಾಡಿಬಿಟ್ಟ. ಆ ರಾಮನಾಮವನ್ನು ಇವತ್ತು ನಾವು ಇಲ್ಲಿ ಹೇಳಿದ್ರೆ ಆ ಒಂದು ಬಾಳೆಹಣ್ಣು ನಮ್ಮ ನಿಮ್ಮೆಲ್ಲರ ಕೈಯಲ್ಲೂ ಸಹಿತ ಸೇರುತ್ತೀಗ. ಆ ಭಾಗದಲ್ಲಿರ್ತಕ್ಕಂತಹ ಪುರುಷರು ಅಣ್ಣ ತಮ್ಮಂದರು, ಅಯ್ಯೋ ಯಾಕೆ ಕೈ ಎತ್ತಬೇಕು ಬಿಡು, ಕೈ ನೋವಿಸ್ಕೊಳ್ಳೋದು ಯಾಕೆ? ಹೆಣ್ಣು ಮಕ್ಕಳು ಅವ್ರ ಕೈ ರೊಟ್ಟಿ ಬಡ್ದು ಅವ್ರ ಕೈ ಅಭ್ಯಾಸ ಆಗಿರುತ್ತೆ ಅಂದ್ಕೊಂಡಿರ್ತಾರೇನೋ. ರಾತ್ರಿ ಬಾರಿಸ್ಬೇಕಲ್ಲ ಹೊಟ್ಟೆಗೆ, ಅವ ಕೈ ಮೇಲೆ ಎದ್ದೇಳಲ್ಲ. ಯಾರು ಕೈ ಚಪ್ಪಾಳೆ ಬಾರಿಸಲ್ಲ ಈ ಕೈ ಮೇಲೆ ಎದ್ದೇಳಲ್ಲ. ಕೈ ಎದ್ದೇಳಬೇಕು ಅಂದರೆ ಚಪ್ಪಾಳೆ ಬಾರಿಸಿ ಜೋರಾಗಿ ಹೇಳಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. बोलो राम भक्त हनुमान की, बोलो राम भक्त हनुमान की, बोलो राम भक्त हनुमान की. ಧಾರವಾಡ ಮದಿಹಾಳದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ವಚನಾನಂದ ಶ್ರೀಗಳು ಅವರ ಆಶೀರ್ವಾದವನ್ನು ಸಹಿತ ಈ ವೇದಿಕೆಯ ಮುಖಾಂತರ ನಿಮ್ಮೆಲ್ಲರಿಗೂ ಸಿಗಲಿ ಅನ್ನೋ ಒಂದು ಮಹದಾಸೆ ನಂದು. ಒಳ್ಳೆಯದಾಗಲಿ. ಇಷ್ಟೊತ್ತು ನೀವು ಮಾಡಿದ್ದು ಯೋಗನೇ. ಚಪ್ಪಾಳೆ ಬಾರಿಸಿದ್ರಲ್ಲ, ಈಗ ಮನೆಗೆ ಹೋಗಿ ಅಥವಾ ಇಲ್ಲಿ ಕೊಡೋ ಪ್ರಸಾದ ನೋಡಿ ಗೊತ್ತಿಲ್ದಿರೇ ಅರ್ಧ ಕೆ ಜಿ ಹೊಟ್ಟೋಗ್ಬಿಡುತ್ತೆ. ಮನೆಯಿಂದ ಬರಬೇಕಾದ್ರೆ 1/4 kg ಎಸ್ಟಿಮೆಂಟು, ಇಲ್ಲಿ ನಾನು ಚಪ್ಪಾಳೆ ಬಾರಿಸಿದಾದ್ಮೇಲೆ ಇನ್ನು ಅರ್ಧ kg ಎಸ್ಟಿಮೆಂಟು. ಮಾರುತಿ ಸೇವಾ ಸಮಿತಿ 2 ಕ್ವಿಂಟಲ್ ರೈಸ್ ಹಾಕ್ಸ್ಬೇಕೀಗ. ಇರಲಿ, ಈಗ ಯೋಗದ ಗುರುಗಳು ಮಾತಾಡಿದ್ಮೇಲೆ ಬಹುಶಃ 2 ಕ್ವಿಂಟಲ್ ಜಾಸ್ತಿ ಹಾಕ್ಸ್ಬೇಕಾಗತ್ತೇನೋ, ನೋಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಅಲ್ಲೇ ಕಣ್ಗಳು ಮುಚ್ಕೊಳ್ಳಿ. ಎಲ್ಲರೂ ಕುಡ್ಕೊಂಡು ಧ್ಯಾನ ಮಾಡೋಣ. 1 ನಿಮಿಷ ರಾಮನ ಧ್ಯಾನ, ಹನುಮನ ಧ್ಯಾನ ಮಾಡೋಣ. ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಲಿ. ಮನಸ್ಸಿನ ಎಲ್ಲ ಆಲೋಚನೆ ವಿಚಾರಗಳ ಹೊರಗಡೆ ಹಾಕಿ ಈ ಕ್ಷಣ, ಈ ಸಮಯ ಜಾಗೃತರಾಗಿ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಶ ಎಂಬ ಭಾವನ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ನಿಮ್ಮ ಉಸಿರಿನ ಕಡೆ ಗಮನ ತೆಗೆದುಕೊಂಡು ಬನ್ನಿ. ಒಳ ಬರುವ ಹೊರ ಹೋಗುವ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗಿ. ಕೇವಲ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗಿ. ನಿಧಾನವಾಗಿ ದೀರ್ಘವಾಗಿ ಮನಸ್ಸನ್ನು ನಾಸಿಕಾಗ್ರ ಹತ್ತಿರ ತೆಗೆದುಕೊಂಡು ಬನ್ನಿ. 2 ಮೂಗಿನ ಹೊಳ್ಳೆಗಳ ಮಧ್ಯೆ ಉಸಿರಿನ ಹರಿದಾಟ ಮತ್ತು ಅದರ ಸ್ಪರ್ಶವನ್ನು ಗಮನಿಸ್ತಾ ಬನ್ನಿ. ಉಸಿರಿನ ಸೂಕ್ಷ್ಮ ರೂಪವೇ ಪ್ರಾಣ. ಪ್ರಾಣಕ್ಕೆ ಒಬ್ಬರು ದೇವರು, ಅವರೇ ಹನುಮಾನ. ಪ್ರಾಣದೇವರು ಅಂತ ಕರೀತಾರೆ. ಅಂತಹ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡುವ ಕ್ಷಣವಿದು. ನಿಧಾನವಾಗಿ ನಿಮ್ಮ ಮನಸ್ಸನ್ನು ಭ್ರೂ ಮಧ್ಯದಲ್ಲಿ ತೆಗೆದುಕೊಂಡು ಬನ್ನಿ. ಕುಂಕುಮ ತಿಲಕ ಇಡುವ ಸ್ಥಳ ಅದು, ತ್ರಿನೇತ್ರ. ಅಲ್ಲಿ ಮನಸ್ಸನ್ನು ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿ. ಅಂತಹ ಪ್ರಾಣದೇವರನ್ನು ನಮ್ಮ ನಡುವೆ ಇರುವಂತಹ ಹನುಮಾನ ಸ್ವರೂಪವಾಗಿರುವಂತಹ ಆನಂದ ಗುರುಜಿ ಅಂತಂದರೆ ಪ್ರಾಣದೇವರು, ಪ್ರಾಣದೇವರು ಅಂತಂದರೆ ಆನಂದ ಗುರುಜಿಯವರು. ಅಂತಹ
ಆನಂದ ಗುರುಜಿಯವರನ್ನು ನಿಮ್ಮ ಭ್ರೂಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ನಮ್ಮ ನಡುವಿರುವ ಹನುಮಾನಾಗಿ ಶ್ರೀರಾಮನ ಸುಪುತ್ರರಾಗಿ ನಮ್ಮ ನಡುವೆ ಬಂದಿದ್ದಾರೆ. ಅಂತಹ ಆನಂದ ಗುರುಜಿಯವರನ್ನು ನಿಮ್ಮ ಭ್ರೂಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಧಾನ ಉಸಿರು ತೆಗೆದುಕೊಂಡು ಎಲ್ಲರೂ ಕೂಡ್ಕೊಂಡು 3 ಬಾರಿ ಓಂಕಾರವನ್ನು ಉಚ್ಚರಿಸೋಣ. ಏಕಕಾಲಕ್ಕೆ ನನ್ನ ಜೊತೆಗೆ ಕೂಡಿ ಹೇಳಿ. ಆಳ ಉಸಿರು ತೆಗೆದುಕೊಳ್ಳಿ. ಎಲ್ಲರೂ ಏಕಕಾಲಕ್ಕೆ ಹೇಳೋಣ. ಓ ಪುನಃ ಜೋರಾಗಿ ಹೇಳಿ. ಓ ಮತ್ತೊಮ್ಮೆ ಜಯ ರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಹರೇ ರಾಮ ಹರೇ ರಾಮ ಶ್ರೀರಾಮ ಶ್ರೀರಾಮ ಹರೇ ರಾಮ ಶ್ರೀರಾಮ ಹೇ ರಾಮ ಶ್ರೀರಾಮ. ಧಾರವಾಡ ಮದಿಹಾಳದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಕೈಗಳನ್ನು ಹೃದಯ ಸ್ಥಾನ ತೆಗೆದುಕೊಂಡು ಬನ್ನಿ. ಯಾವುದು ನಿಮ್ಮ ಭ್ರೂ ಮಧ್ಯದಲ್ಲಿದೆಯೋ ಆ ಗುರುಜಿಯವರು ಪ್ರತ್ಯಕ್ಷವಾಗಿ ನಿಮ್ಮ ಎದುರಿದ್ದಾರೆ. ನಿಧಾನವಾಗಿ ಕಂಗಳ ತೆರೆತಾ ಅವರ ದರ್ಶನವನ್ನು ಮಾಡಿ. ನಿಮ್ಮ ಕಣ್ಣು ತೆರೆದ ತಕ್ಷಣ ಮತ್ತಾರೂ ಕಾಣಬಾರ್ದು, ಗುರುಗಳೇ ಕಾಣಬೇಕು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಿಧಾನವಾಗಿ ಕಂಗಳು ತೆರೆತ ಗುರುಜಿಯವರು ದರ್ಶನ ಮಾಡ್ಕೊಳ್ಳಿ. ನಿಮ್ಮನ್ನೆಲ್ಲ ನೋಡಿದರೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಈ ಭಾಗದಲ್ಲಿ ನೀರು ಬತ್ತಿರಬಹುದು, ಆದರೆ ಧಾರವಾಡ ಜನಗಳ ಹೃದಯದಲ್ಲಿ ಭಕ್ತಿ ಬತ್ತಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮೆಲ್ಲ ಹನುಮಾನ ಯಾರಿಗೆ ಬೇಡ ಹೇಳಿ? ಇವತ್ತು ಅಮೇರಿಕಾದ ಅಧ್ಯಕ್ಷರು ಬರಾಕ್ ಒಬಾಮ 2 ಬಾರಿ ಅಮೇರಿಕಾ ದೇಶದ ಅಧ್ಯಕ್ಷರಾಗಿದ್ದರು. ಅವರು ಮೊನ್ನೆ ಹೇಳ್ತಾರೆ, ನನಗೆ ಸಂಕಟ ಬಂದಾಗಲೆಲ್ಲ ನಾನು ನಿರಂತರವಾಗಿ ಹನುಮಾನ್ ನೆನಪು ಮಾಡ್ತೇನೆ. ಹನುಮಾನನ ಸ್ಮರಣೆ ಮಾಡೋದ್ರಿಂದ ನಾನು 2 ಬಾರಿ ಈ ದೇಶದ ರಾಷ್ಟ್ರಾಧ್ಯಕ್ಷನಾಗಿದ್ದಂತ ಹೇಳ್ತಾರೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ, ಅವ್ರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ, ಅವ್ರ ಜೇಬ್ನಲ್ಲಿ, ನಮ್ಮ ಜನ ಜೇಬ್ನಲ್ಲಿ ತೆಗೆದ್ರೆ ಗುಟ್ಕಾ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಇನ್ನೇನೋ ಸಿಗುತ್ತೆ. ಅವರ ಜೇಬ್ ತೆಗೆದುಕೊಂಡ್ರೆ ಅದರಲ್ಲಿ ಹನುಮಾನ ಸಿಗ್ತಾನೆ, ಬುದ್ಧ ಸಿಗ್ತಾನೆ. ನಾವು ಹೆಮ್ಮೆ ಪಡಬೇಕು. ಕಾಯ ವಾಚ ಮನಸಾಪೂರ್ವಕವಾಗಿ ಕಾಶ್ಮೀರ ಎನ್ನ ಸಿರ, ಹಿಮಾಲಯದ ಶ್ರೇಣಿಗಳೇ ಎನ್ನ ಬಾವುಗಳು, ವಿಂಧ್ಯ ಎನ್ನ ಕಟಿ, ಕನ್ಯಾಕುಮಾರಿ ಎನ್ನ ಪಾದಯುಗ್ಮ, ನಾನು ಅಡಿಯಿಡಲು ಭಾರತವೇಡಿಟ್ಟಂತೆ ನಾನೇ ಭಾರತ ಅನ್ನುವಂಥ ಇಡೀ ದೇಶಕ್ಕಾಗಿ ತನ್ನ ಬದುಕನ್ನು ಮುಡುಪಾಗಿಟ್ಟಿರುವಂತಹ ಆ ಹನುಮಂತಪ್ಪರ ದರ್ಶನಕ್ಕೆ ನಾವಿವತ್ತು ಬಂದಿದ್ದೇವೆ. ನೀವೆಲ್ಲ ಬಹಳ ಪುಣ್ಯವಂತರು. ಭಾರತ ಅಂತಂದರೆ ಸಂಸ್ಕೃತಿ, ಸಂಸ್ಕೃತಿ ಅಂತಂದರೆ ಭಾರತ. ಈ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥವ್ರು ನೀವು ತಾಯಂದಿರು. ನಾನು ಹೇಳ್ದಂಗೆ ನೀವೆಲ್ಲ ಹೇಳ್ತಿರ್ತಾನೆ, ಐ ಓ ಓ ಔ ಆಮ್
ಎರಡು ಕೈ ಮೇಲ್ ಮಾಡಿ. ಈಗ ಸದಾಕಾಲ ನೀವೆಲ್ಲ ನಗ್ತಾ ಇರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಈ ಗ್ರಾಮಕ್ಕೆ ಬಂದದ್ದು, ಇದು ಗ್ರಾಮ ಅಲ್ಲ, ತಾಲ್ಲೂಕನ್ನು ಮೀರಿಸಿ ಡಿಸ್ಟಿಕ್ ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ಅಷ್ಟು ಜನ ಸೇರಿದ್ದೀರಲ್ಲಿ ಇವತ್ತು ಸಹ. ಇದೇ 48ನೇ ದಿನದ ಮಾರುತಿ ಸೇವಾ ಯುವಕ ಸಮಿತಿಯವರು ಕೈ ಎತ್ತಿ. ಈ ಎಲ್ಲ ನನ್ನ ಅಣ್ಣ ತಮ್ಮಂದರು, ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು, 48ನೇ ದಿನದ ಮಂಡಲ ಪೂಜೆಗೆ ಇದು ಏನು ವೇದಿಕೆ ಹಾಕಿದ್ದೀರೋ ಇದಕ್ಕೆ 4ರಷ್ಟು ವೇದಿಕೆ ಹಾಕಬೇಕು. ಧಾರವಾಡ, ಹುಬ್ಳಿ, ಬೆಳಗಾಂ, ಇದು ಬೈಲಹೊಂಗಲ ಅಂದರೆ ಉತ್ತರ ಕರ್ನಾಟಕದ ಮೂಲೆಯಿಂದ ಎತ್ತಿನ ಗಾಡಿಯಲ್ಲಿ ಬರಬೇಕು ನನ್ನ ರೈತ ಅಣ್ಣ ತಮ್ಮಂದರು. ಆ ಭಾಗದಲ್ಲಿ ಬಂದು ಈ ಊರಲ್ಲಿ ಜಾತ್ರೆ ಆಗಬೇಕು. 48ನೇ ದಿನದ ಜಾತ್ರಾ ಮಹೋತ್ಸವಕ್ಕೆ ಹನುಮ ಆಜ್ಞೆ ಕೊಟ್ಟರೆ ನಾನು ಬರ್ತೀನಿ. ಒಳ್ಳೆಯದಾಗಲಿ. ಹೊಟ್ಟೆಯ ಸಮಸ್ಯೆಗೆ ಅಮೃತ ಬಿಂದು ರಾಮಬಾಣ, ಇದನ್ನು ಪ್ರತಿಯೊಬ್ಬ ರೈತ ಬಾಂಧವರು ಎಲ್ಲ ನನ್ನ ಅಣ್ಣ ತಮ್ಮಂದರು ಮನೇಲಿಡಿ. ಹೆಣ್ಣು ಮಕ್ಕಳ ಸೌಂದರ್ಯಕ್ಕೆ ತಲೆ ಕೂದಲೇ ಅಂದ ಅಲ್ವಾ? ತಲೆ ಕೂದಲು ಬೇಕು ಅನ್ನೋರು ಮಾತ್ರ ಕೈ ಎತ್ತಿ. ನಮ್ಮ ಶಕುಂತಲ ಇಲ್ಲೇ ಖಾಲಿ ಆಗೋಗ್ಬಿಡುತ್ತೆ, ಬೆಂಗಳೂರು ತನಕ ಬರೋಂಗೇ ಇಲ್ಲ. ಪ್ರತಿಯೊಬ್ಬರ ಸೌಂದರ್ಯ ವೃದ್ಧಿಗೆ ಶಕುಂತಲ ಅದು ನಂದೇ. ನನ್ನ ಆಶ್ರಮದಿಂದ ಅಮೃತ ಬಿಂದು, ಶಕುಂತಲ ಎರಡೂ ಇದೆ. ಎರಡೂ ಆಚೆ ಕಡೆ ಸ್ಟಾಲ್ ಇದೆ. ನೀವು ತಗೊಳ್ಳೋದು, ಅದನ್ನು ಉಪಯೋಗಿಸೋದು, ಎರಡೇ ನಿಮ್ಮ ಕೆಲಸ ಮಾಡಿ. ಒಳ್ಳೆಯದಾಗಲಿ. ಜೈ ಗುರುದೇವ್. ಈ ದಿನದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಇದಾಗಿದೆ. ಆದರೆ ಅದಕ್ಕೂ ಮುನ್ನ ವೀಕ್ಷಕರೇ, ಸೋಮವಾರ ಮಹಾಶಿವರಾತ್ರಿ. ಆ ದಿನ ನಮ್ಮ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರಿಗೂ ಮುರುಡೇಶ್ವರ ಕ್ಷೇತ್ರದ ದರ್ಶನ ಮಾಡಿಸ್ತಾ ಇದ್ದೀವಿ. ಸೋಮವಾರದ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.